ತಂದೆ, ಈ ದಿನದಲ್ಲಿ ಕರ್ತನೆ ಕೊಡಿ ಬಂದೆಲ್ಲ ನಿನ್ನ ಮಕ್ಕಳಿಗಾಗಿ ವಂದನೆಗಳು ತಂದೆ. ಇದುವರೆಗೂ ನಿನ್ನ ಮಕ್ಕಳು ಪ್ರಾರ್ಥನೆ ಮೂಲಕ, ದೇವರೇ ಹಾಡುಗಳ ಮೂಲಕ ನಿಮ್ಮ ನಾಮವನ್ನು ಘನಪಡಿಸಿದ ತಂದೆ. ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ ವಾಕ್ಯದ ಭಾಗಕ್ಕಾಗಿ ನಾನು ಪ್ರಾರ್ಥಿಸ್ತೀನಪ್ಪ ತಂದೆ. ಹೇಳುವಂಥ ನನಗೆ ದೇವರ ಪರಿಶುದ್ಧಾತ್ಮ ಜ್ಞಾನವನ್ನು ದಯಪಾಲಿಸು. ಅದೇ ರೀತಿ ಕೇಳುವಂಥ ಎಲ್ಲರಿಗೂ ವಿವೇಕವನ್ನು ಜ್ಞಾನವನ್ನು ದಯಪಾಲಿಸು. ಪ್ರತಿಯೊಂದು ಮಾತುಗಳು ದೇವರೇ ಅವು ನಿನ್ನಿಂದ ಬಂದು ನಮ್ಮೆಲ್ಲರಿಗೂ ಉತ್ತೇಜನಪಡಿಸುವಂಥ ಕೃಪೆಯನ್ನು ಅನುಗ್ರಹಿಸು ತಂದೆ. ನಿಂತ ನಡೆಸು, ಬಲಪಡಿಸು. ಏಸು ಪ್ರಭು ತಂದೆ, ಆಮೇಲೆ. ಓಕೆ ಪ್ರಿಯರೇ, ಖರ್ಚನಾದಂಥ ಯೇಸು ಕ್ರಿಸ್ತರ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ದೇವ್ರ ಮಕ್ಕಳೇ, ಮತ್ತೊಂದು ಯಾವ ದೇವರು ಇಂಥ ಒಂದು ಸಮಯವನ್ನು ನನಗೆ ಒದಗಿಸಿಕೊಡೋದಕ್ಕಾಗಿ ಮೊದಲಾಗಿ ತಂದೆಯ ದೇವರಿಗೆ, ಯೇಸು ಕ್ರಿಸ್ತರಿಗೆ, ಪವಿತ್ರ ಆತ್ಮನಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಈ ಒಂದು ಸಮಯವನ್ನು ಕೊಟ್ಟಂಥ ರೇಖಾ ಸೃಷ್ಟಿಗೂ ಸಹ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಸಾರುವಂಥ ಎಲ್ಲ ಸೇವಕರುಗಳನ್ನು ಹೊಂದಿಸುವಂತನಾಗಿದ್ದೀನಿ. ಅದೇ ರೀತಿ ಕುಡಿ ಬಂದ ನನ್ನ ಪ್ರೀತಿಯ ಸಹೋದರ ಎಲ್ಲರಿಗೂ ಸಹ ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದು ಪ್ರಿಯ ದೇವರ ಮಕ್ಕಳೇ, ನಾವು ಇದೇವರೆಗೂ ಹಾಡುಗಳ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ ದೇವರ ನಾಮವನ್ನು ನಾವು ಮಯಪಡಿಸಿದ್ದೀವಿ. ಇದು ಪ್ರಾಮುಖ್ಯವಾದ ಸಮಯ. ಇವತ್ತಿನ ಒಂದು ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಎಲ್ಲರೂ ಪ್ರತಿಯೊಬ್ಬರೂ ಪ್ರೀತಿಪೂರ್ವಕವಾಗಿ ಈ ಒಂದು ಸಂದೇಶವನ್ನು ಕೇಳಬೇಕಾಗಿ ನನ್ನ ಪ್ರೀತಿಯಿಂದ ಅರ್ಥ ಮಾಡ್ಕೊಳ್ತೀನಿ ಪ್ರಿಯ. ಯಾಕೆ ಅನ್ನುವಾಗ, ಒಂದು ಸಂದೇಶವನ್ನು ನಾವು ಕೇಳುವಾಗ ಒಳ್ಳೆಯ ಮನಸ್ಸಿನಿಂದ, ಆಸಕ್ತಿಯಿಂದ ನಾವು ಕೇಳುವಾಗ ಖಂಡಿತವಾಗಿಯೂ ಅದರ ಮಾತುಗಳು, ಅದರ ಬೆಲೆ ನಮಗೆ ಏನಾಗ್ತದೆ ಗೊತ್ತಾಗ್ತದೆ ಪ್ರಿಯ. ಅದರಿಂದ ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಮಾತಾಡ್ತಾ ಇದ್ದೀನಿ. ಈ ಅಂಶದ ಹೆಸರನ್ನು ದಯಮಾಡಿ ಬರ್ಕೊಳ್ರಿ. ಮನುಷ್ಯನೇ, ನಿನ್ನ ಬಗ್ಗೆ ಯಾರ್ಯಾರು ಚಿಂತೆ ಮಾಡುತ್ತಾರೆ ನಿನಗೆ ಗೊತ್ತಾ? ಮತ್ತೊಂದು ಸಾರಿ ಹೇಳ್ತೇನೆ, ಮನುಷ್ಯನೇ, ನಿನ್ನ ಬಗ್ಗೆ ಯಾರ್ಯಾರು ಚಿಂತಿಸ್ತಾರೆ ನಿನಗೆ ಗೊತ್ತಾ ಎಂಬುದಾಗಿ. ದೇವ್ರ ಮಕ್ಕಳೇ, ಈ ಚಿಂತೆ ಅನ್ನೋದು ಪ್ರತಿಯೊಬ್ಬ ಮಾನವನಿಗೂ ಸಹ ಇದ್ದೇ ಇರ್ತದೆ ಪ್ರಿಯ. ಯಾವುದೋ ಒಂದು ಬಗ್ಗೆ, ಇಲ್ಲ ಸಾಲದ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಈ ಪ್ರಪಂಚದಲ್ಲಿ ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಚಿಂತೆ ಮಾಡೇ ಮಾಡ್ತಾರೆ ಪ್ರಿಯ. ಯಾವುದೋ ಒಂದು ವಿಷಯ ಬಗ್ಗೆ ಚಿಂತೆ ಮಾಡೇ ಮಾಡ್ತಾರೆ ಪ್ರಿಯ. ಇಲ್ಲಿಂದ ಅಂದರೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದಿರಿಂದ ರಾತ್ರಿ ಮಲಗೊಳಗಂತೂ ಸಹ ಮನುಷ್ಯ ಆಲೋಚನೆ ಮಾಡ್ತಾ ಇದ್ದಾನೆ ಪ್ರಿಯ. ಅಥವಾ ಒಂದು ವೇಳೆ ರಾತ್ರಿ ಮಲಗಿದಾಗ, ಒಂದು ಮಧ್ಯರಾತ್ರಿ ಎಚ್ಚರಾದಾಗ ಆಗಲೂ ಸಹ ಏನು ಮಾಡ್ತಾನೆ, ಮನುಷ್ಯನ ಚಿಂತೆ ಮಾಡ್ತಾ ಇದ್ದಾನೆ ಪ್ರಿಯ. ಏನಂದರೆ ತನ್ನ ಬಗ್ಗೆ ಎಷ್ಟೋ ಚಿಂತೆ ಮಾಡ್ತಾ ಇದ್ದಾನೆ, ಇದರ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ, ಇದರ ಕೆಲಸದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಯಾವುದೋ ಒಂದು ವಿಷಯವನ್ನು ಪ್ರತಿ ಸೆಕೆಂಡು ಸಹ ಮನುಷ್ಯನು ಚಿಂತೆ ಮಾಡ್ತಾ ಇದ್ದಾನೆ ಪ್ರಿಯ. ಒಂದು ವೇಳೆ ಹೆಂಡತಿ ಆಗಿದ್ದರೆ, ಸರಿಯಾಗಿರೋ ಮನೆಯಲ್ಲಿ ನಾನು ಬೆಳಗ್ಗೆ ಏನು ತಿಂಡಿ ಮಾಡೋಣ, ಯಾವ ರೀತಿ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಮಾಡಲಿ ಅಂತ ಒಂದು ವೇಳೆ ತನ್ನ ಗಂಡನನ್ನು ಯಾವ ರೀತಿ ಮೆಚ್ಚಿಸಲಿ ಎಂಬುದಾಗಿ ಅವಳದು ಒಂಥರ ಚಿಂತೆ ಇರ್ತದೆ ಪ್ರಿಯ. ಆದರೆ ಗಂಡನಾಗಿದ್ದರೆ ಅವನು ಒಂಥರ ಚಿಂತೆ ಮಾಡ್ತಾನೆ, ಅಯ್ಯೋ ನಾನು ಏನೇನು ತರಬೇಕು ಇವತ್ತಿನ ಜೀವನದಲ್ಲಿ ನಾನು ಏನು ಮಾಡಲಿ, ಯಾವ ಕೆಲಸಕ್ಕೆ ಹೋಗಲಿ ಅಂತ ಅವನೊಂಥರ ಒಟ್ಟಲ್ಲಿ ಇದನ್ನು ಹೆಂಡತಿ ಚಿಂತೆ ಮಾಡ್ತಿರ್ತಾನೆ, ಗಂಡನ ಚಿಂತೆ ಮಾಡ್ತಿದ್ದಾನೆ. ಅದರಿಂದ ಮಕ್ಕಳಿದ್ರೆ ಏನು ಮಾಡ್ತಾರೆ, ಮಕ್ಕಳು ಓದ್ತಾ ಇದ್ದಾರೆ, ಹೇಗಾದರೂ ಮಾಡಿ ನಾನು ಪಾಸಾಗಿ ಒಳ್ಳೆ ರೀತಿ ರ್ಯಾಂಕ್ ಬಂದು ನನ್ನ ತಂದೆ ತಾಯಿಗಳನ್ನ ಮೆಚ್ಚಿಸಬೇಕು ಅಂತ ಅವನೊಂಥರ ಚಿಂತೆ ಮಾಡ್ತಾ ಇದ್ದಾನೆ ಪ್ರಿಯ. ಈ ಸಮಾಜದಲ್ಲಿರ್ತಾರೆ ಒಬ್ಬೊಬ್ಬರು ಒಂದೊಂದು ಸೇರಿ ಏನು ಮಾಡ್ತಿರ್ತಾರೆ ಪ್ರಿಯ, ಚಿಂತೆ ಮಾಡ್ತಾ ಇರ್ತಾರೆ ಪ್ರಿಯ. ಆದರೆ ಇವತ್ತಿನ ಒಂದು ಅಂಶ ನಾನು ಹೇಳುವಂಥದ್ದು, ಮನುಷ್ಯರು ನಿನ್ನ ಬಗ್ಗೆ ಯಾರ್ಯಾರು ಚಿಂತಿಸ್ತಾರೆ ನಿನಗೆ ಗೊತ್ತಾ? ನೋಡಿ, ಮನುಷ್ಯರ ಬಗ್ಗೆ ಚಿಂತಿಸುವಂಥವ್ರು ಯಾರು? ಇವತ್ತು ಯಾವ ಮಾನವನು ಸಹ ಮನುಷ್ಯರ ಬಗ್ಗೆ ಚಿಂತೆ ಮಾಡಲ್ಲ ಪ್ರಿಯ. ಒಂದು ವೇಳೆ ಅವರವ್ರ ಕುಟುಂಬದ ಬಗ್ಗೆ ಚಿಂತೆ ಮಾಡ್ಬೋದು, ಆದರೆ ಇವತ್ತು ನಾವು ನೋಡಿ ಯಾರ್ಯಾರು ನಿನ್ನ ಚಿಂತೆ ಮಾಡ್ತಾರೆ ಎಂಬುದಾಗಿ. ದೇವ್ರ ಮಕ್ಕಳೇ, ಮೊದಲದಾಗಿ ನಾವು ನೋಡುವಾಗ ನಮ್ಮನ್ನು ಉಂಟು ಮಾಡಿದ ತಂದೆಯಾದ ದೇವರು ನನ್ನನ್ನು ಕುರಿತು, ನಿನ್ನನ್ನು ಕುರಿತು ಚಿಂತಿಸುವಂತನಾಗಿದ್ದಾನೆ ಪ್ರಿಯ. ಹೌದು, ದೇವರು ಚಿಂತಿಸ್ತಾನ, ಆತನ ದೇವರಲ್ವಾ, ಯಾಕೆ ಚಿಂತಿಸ್ತಾನೆ ಎಂಬುದಾಗಿ ನಿಮ್ಮೆಲ್ಲರ ಪ್ರಶ್ನೆ ಈ ಬೆಳಗಿನ ಸಮಯದಲ್ಲಿ ಮೂಡ್ತಾ ಇರ್ಬೋದು ಪ್ರಿಯ. ದೇವರು ಚಿಂತಿಸ್ತಾ ಇದ್ದಾರ? ಏನಕ್ಕೆ ಚಿಂತಿಸ್ತಾ ಇದ್ದಾರೆ? ಹೌದು ಪ್ರಿಯ, ನಾನು ನಿನ್ನನ್ನು ಇಟ್ಟಂಥ ತಂದೆ ಪ್ರತಿನಿತ್ಯವೂ ಸಹ ನಿನಗಾಗಿ ನನಗಾಗಿ ಆತನು ಚಿಂತಿಸುವಂತನಾಗಿದ್ದಾನೆ ಪ್ರಿಯ. ಏನಕ್ಕಂದರೆ ಪ್ರಿಯ, ದೇವರು ಈ ಲೋಕವನ್ನು ಪ್ರತಿಯೊಂದನ್ನು ಆತನ ಸಮಯ ಕೊಟ್ಟು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಪ್ರಿಯ. ನನ್ನ ಮಕ್ಕಳು ಈ ಭೂಮಿಯಲ್ಲಿ ಅನುಭವಿಸಲ್ಪಡಲಿ, ನನ್ನ ಮಕ್ಕಳು ಯಾವುದೇ ಕೊರತೆಗಳು ಇರಬಾರ್ದು ಅಂತ ಪ್ರತಿಯೊಂದನ್ನು
ಚಿಂತೆ ಮಾಡಿದರೆ ಅಷ್ಟು ಮಾತಲ್ಲ, ದೇವರು ಸತ್ಯವೇದಲ್ಲಿ ನೋಡಿ ಯಾವ ರೀತಿ ಚಿಂತಿಸ್ತಾನೆ ಎಂಬುದಾಗಿ ನಾವು ನೋಡೋಣ. ದೇವ್ರ ಮಕ್ಕಳೇ, ಯಾರಾದರೂ ಸಹ ದಯಮಾಡಿ ನಾವು ಶೀಘ್ರವಾಗಿ ಓದಿ ಹೋಗೋಣ. 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ 7ನೇ ವಚನವನ್ನು ನಾವು ಗಮನಿಸೋಣ. 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ 7ನೇ ವಚನವನ್ನು ದಯಮಾಡಿ ನಾವೆಲ್ಲರೂ ಸಹ ತೆಗೆಯೋಣ. ಯಾರಾದರೂ ಓದಿರ್ತಾರೆ ಸರಿ ಕೇಳಿಸ್ತಾರ? ದಯಮಾಡಿ ನೆಟ್ವರ್ಕ್ ಇಲ್ವೇನೋ. ಹಾಂ, ನೋಡಿ ಇಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಪೇತ್ರನ ಮೂಲಕ ಬರಿತಿದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ಅಲ್ಲಿ ನಾವು ನೋಡ್ಕೊಳ್ಳೋಣ. ಪ್ರತಿಯೊಬ್ಬರದ ವಾಕ್ಯನಾಗಿ ನೀವು ಗಮನಿಸ್ರಿ. ಇಲ್ಲಿ ನಾವು ಹೇಳುವಂಥ 1 ಪೇತ್ರ ಪುಸ್ತಕ ದೇವ್ರ ಮಕ್ಕಳ 5ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದುವಾಗ ಆತನು ಹೇಳ್ತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಆತನಂದ್ರೆ ಯಾರು? ನಮ್ಮನ್ನು ಆಡದಂಥ ತಂದೆ ನಮ್ಮನ್ನು ಎತ್ತಂಥ ತಂದೆ ನಮ್ಮ ಬಗ್ಗೆ ಏನು ಮಾಡ್ತಾನಂತೆ? ಚಿಂತೆ ಮಾಡ್ತಾನಂತೆ ಏನಂತ ಚಿಂತೆ ಮಾಡ್ತಾನೆ ಅಂತ ಎಂಬುವಾಗ, ನನ್ನ ಮಕ್ಕಳು ಒಂದು ವೇಳೆ ಈ ಲೋಕದಲ್ಲಿ ನಾಶವಾಗ್ಬಿಟ್ರೆ ಏನು ಮಾಡೋದು? ಇವರು ನನ್ನ ಬಳಿಗೆ ಬರಬೇಕಂತ ಪ್ರತಿನಿತ್ಯ ಆ ದೇವರು ಚಿಂತೆ ಮಾಡ್ತದಂತೆ. ಹೇಗಾದರೂ ಮಾಡಿ ಭೂಮಿಯಲ್ಲಿ ನಾನು ಅವರನ್ನು ಸೃಷ್ಟಿ ಮಾಡಿ ಕಳಿಸಿದ್ದೀನಿ. ಏನು ಮಾಡಿದ್ದಾನೆ ದೇವರು? ನನ್ನ ಮಕ್ಕಳು ಹೇಗಾದರೂ ಮಾಡಿ ನಾನು ಸೃಷ್ಟಿ ಮಾಡುವಂಥ ಪರಲೋಕಕ್ಕೆ ಅವರು ಬರಬೇಕಂತ ದೇವರು ಯಾರ್ಯಾರು ಬರ್ತಾರೆ ಎಂಬುದಾಗಿ. ಅಂದರೆ ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಜ್ಞಾನ ಇಲ್ವಾ? ದೇವರಿಗೆಲ್ಲವೂ ಗೊತ್ತು. ಆದರೆ ದೇವರು ಅಲ್ಲಿ ಪರಲೋಕದಲ್ಲಿ ಅವರು ಚಿಂತೆ ಮಾಡ್ತಾ ಇದ್ದಾರೆ. ಪೇತ್ರನ ಮೂಲಕ ದೇವರು ಮಾತನಾಡ್ತಾರೆ, ನಿಮ್ಮ ಚಿಂತೆಯನ್ನು ಆತನ ಮೇಲೆ ಹಾಕರೆ, ಆತನು ನಿಮಗೋಸ್ಕರ ಚಿಂತಿಸ್ತಾ ಇದ್ದಾನೆ. ಈ ಲೋಕವನ್ನು ಕುರಿತಲ್ಲ ಈ ಲೋಕದಲ್ಲಿ ಏನೋ ಹೊಂದಬೇಕು, ತಿನ್ನಬೇಕು, ಅದರ ಬಗ್ಗೆ ಚಿಂತೆ ಮಾಡ್ತಲ್ಲ. ಇಲ್ಲಿ ದೇವರು ನಿನ್ನನ್ನು ಕುರಿತು ಚಿಂತೆ ಮಾಡ್ತಾನೆ. ನನ್ನ ಮಗನ ಈ ಭೂಮಿ ಮೇಲೆ ಕಳಿಸಿದ್ದೇನೆ, ಅವನು ತಿರುಗಿ ವಾಪಸ್ ಬರ್ತಾನ ಅಂತ ಚಿಂತೆ ಮಾಡ್ತಾ ಇದ್ದಾನೆ. ಒಂದು ವೇಳೆ ನಿಮ್ಮ ಮಕ್ಕಳನ್ನು ಒಂದು ಪ್ರಾಂತ್ಯಕ್ಕೆ ಕಳಿಸಿರ್ತೀರಿ. ಒಂದು ಯಾವುದೋ ಒಂದು ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇರ್ತದೆ, ಒಂದು ಟೂರಿಸ್ಟ್ ಇರ್ತದೆ. ನಿಮ್ಮ ಮಕ್ಕಳನ್ನು ನೀವು ಕಳಿಸಿರ್ತೀರಿ. ಒಂದು 4 ದಿನ, ಒಂದು 5 ದಿನ ಅಲ್ಲಿ ಅವರು ಕಾಲವನ್ನು ಕಳೀಬೇಕು. ಎಲ್ಲ ಪ್ಲೇಸ್ಕೊಂಡು ನೋಡೋಕೆ ಹೋಗಿರ್ತಾರೆ. ನೀವೇನು ಮಾಡ್ತೀರಿ ಅಂದರೆ, ನೀವು ಅವರು ಬರೋಗಂಟ ತಂದೆ ತಾಯಿಗಳು ಪ್ರತಿ ಕ್ಷಣವೂ ಸಹ ನೀವು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರಿ. ನನ್ನ ಮಕ್ಕಳು ವಾಪಸ್ ಬಂದರೆ ಸಾಕಪ್ಪ, ವಾಪಸ್ ಬಂದರೆ ಸಾಕು ಇಷ್ಟೊತ್ತು ಬರ್ತಾರೆ. ನಾವು ಪದೇ ಪದೇ ಏನು ಮಾಡ್ತೀವಿ? ಒಂದು ವೇಳೆ ಅವ್ರ ಟೀಚರ್ಗೆ ನಾವು ಫೋನ್ ಮಾಡ್ತಾ ಇರ್ತೀವಿ, ನಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರಾ, ಯಾವಾಗ ಬರ್ತಾಯಿದ್ದೀರಾ, ಎಲ್ಲಿದ್ದೀರಾ? ಪ್ರತಿ ಕ್ಷಣ ಏನು ಮಾಡ್ತೀವಿ? ಆ ಮಕ್ಕಳ ಬಗ್ಗೆ ನಾವು ಚಿಂತೆ ಮಾಡ್ತಾ ಇರ್ತೀವಿ. ಅವರು ಸುರಕ್ಷಿತವಾಗಿ ಬರಬೇಕು, ಅವರನ್ನು ಇಷ್ಟೊತ್ತು ನಾವು ನೋಡಬೇಕು ಅನ್ನೋ ಒಂದು ಹಂಬಲ ನಮ್ಮೆಲ್ಲ ತಂದೆ ತಾಯಿಗಳಿಗೆ ಲೋಕದಲ್ಲಿ ಇರ್ತದೆ. ಅದೇ ಪ್ರಕಾರ ನಿನ್ನನ್ನು ಎತ್ತಂಥ ತಂದೆಯೂ ಸಹ ದೇವ್ರ ಮಕ್ಕಳೇ ಅದನ್ನು ಪ್ರತಿನಿತ್ಯ ಚಿಂತಿಸುವಂತನಾಗಿದ್ದಾನೆ. ಏನಕ್ಕೆ ಚಿಂತಿಸುವುದನ್ನು? ಅದರಿಂದ ಚಿಂತಿಸಿ ದೇವರು ಈ ಲೋಕದಲ್ಲಿ ಅನೇಕ ಪ್ರವಾದಿಗಳನ್ನು ಕಳಿಸಿದ್ದಾನೆ. ನನ್ನನ್ನು ಕುರಿತು ನೀವು ತಿಳಿಸಿರಿ, ಪರಲೋಕವನ್ನು ಕುರಿತು ನೀವು ತಿಳಿಸಿರಿ, ಪರಿಶುದ್ಧವಾಗಿ ಜೀವಿಸಲಿ ಅಂತ ಹೇಳಿ ಅಂತ ಅನೇಕ ಪ್ರವಾದಿಗಳನ್ನು ವಿಧವಾಗಿ ದೇವರು ತಿಳಿಸಿ ಕೊನೆಗೆ ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ಕಳಿಸಿದಾರೆ. ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸು, ಆತ ನನ್ನ ಮಕ್ಕಳಿಗೆ, ಮಗನೇ ನನ್ನನ್ನು ಕುರಿತು ನೀನು ತಿಳಿಸು, ನಾನು ಯಾರು, ನನ್ನ ವೇದನೆ ಏನು ಎಂಬುದಾಗಿ ನೀನು ತಿಳಿಸುವಂತಹ ಸತಪುರುಷನಾದಂಥ ಯೇಸು ಕ್ರಿಸ್ತನ ಏನು ಮಾಡಿದ್ದಾನೆ? ಕಳಿಸಿದ್ದಾನೆ. ಅದರಿಂದ ನಾವು ನೋಡುವಾಗ ಮತ್ತೊಂದು ವಚನ ನೋಡ್ತಿದ್ರೆ, ಖಂಡಿತವಾಗಿ ತಂದೆಯಾದ ದೇವರು ಚಿಂತಿಸ್ತಾನೆ ಎಂಬುದಾಗಿ ನಮಗೆ ಮುಖ್ಯವಾಗಿ ನಾವು ಇನ್ನೊಂದು ವಾಕ್ಯ ನೋಡುವಾಗ 2 ಪೇತ್ರ ಪುಸ್ತಕ 3ನೇ ಅಧ್ಯಾಯ 9ನೇ ವಚನ. 2 ಪೇತ್ರ ಪುಸ್ತಕ 3ನೇ ಅಧ್ಯಾಯ 9ನೇ ವಚನ. ಕರ್ತನು ನನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನೋಡಿ ಈ ವಚನ ನಮಗೆ ಏನಂತ ತಿಳಿಸ್ತದೆ ಅಂದರೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ತಡ ಮಾಡುತ್ತೆಂಬುದಾಗಿ ಕೆಲವು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ
ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಅಪೇಕ್ಷೆಯನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಗೊಳ್ಳುವನಾಗಿದ್ದಾನೆ. ಯಾವತ್ತೂ ಈ ಲೋಕವನ್ನು ನಾಶ ಮಾಡಬೇಕಾಯ್ತು ದೇವರು. ಯಾವ ರೀತಿ ನೋಹನ ಕಾಲದಲ್ಲಿ, ಲೋಟನ ಕಾಲದಲ್ಲಿ ಆ ಸೊದೋಮನ ಪಟ್ಟಣವನ್ನು ಮತ್ತು ನಿಲುವೆ ಅನೇಕ ನೋಹನ ಕಾಲದಲ್ಲಿರುವಂಥ ಆ ಪಟ್ಟಣವನ್ನು ಯಾವ ರೀತಿ ದೇವರು ನಾಶ ಮಾಡಿದ್ರು, ಅದೇ ರೀತಿ ಯಾವತ್ತೂ ಈ ಭೂಮಿಯನ್ನು ನಾಶ ಮಾಡಬೇಕಾಯ್ತಪ್ರೆ. ಯಾಕಂದರೆ ಈ ಲೋಕದ ಅಷ್ಟು ಕ್ರೂರರಿದ್ದಾರೆ, ಅಷ್ಟು ಪಾಪಿಗಳಿದ್ದಾರೆ, ಅಷ್ಟು ದುಷ್ಟ ಕಾರ್ಯಗಳನ್ನು ಮಾಡ್ತಿದ್ದಾರಪ್ರೆ. ಆದರೂ ಸಹ ದೇವರು ಈ ಲೋಕವನ್ನು ನಾಶ ಮಾಡದೆ ಆತನ ಚಿಂತಿಸ್ತಾ ಇದ್ದಾನಪ್ರೆ. ಇವತ್ತೆಲ್ಲ ನಾಳೆ ನನ್ನ ಬಗ್ಗೆ ಜನರು ತಿಳಿಸ್ತಾರೆ ನನ್ನ ಮಕ್ಕಳಿಗೆ, ಈ ಒಂದೆಲ್ಲ ಒಂದು ದಿನ ಅವರು ತಿರುಗ್ತಾರೆ ಎಂಬುದಾಗಿ ದೇವರು ಕಾಯುವಂತನಾಗಿದ್ದಾನಪ್ರೆ. ಉದಾಹರಣೆಗೆ ನೋಡುವಾಗ ನಾವು ಈ ಒಂದು ಈ ಗ್ರೂಪ್ ಮೂಲಕ ಅನೇಕರು ದೇವ್ರ ಕಡೆ ಬರ್ತಾ ಇದ್ದಾರಪ್ರೆ. ಒಂದೆಲ್ಲ ಒಂದು ದಿನ ನನ್ನ ಮಕ್ಕಳು ಹೋಗಿ ಸುವಾರ್ತೆ ಹೇಳ್ತಾರೆ, ಈ ಗ್ರೂಪ್ಗೆ ಬರ್ತಾರೆ, ಈ ಸತ್ಯವಾದವಂಥ ವಾಕ್ಯನ ಅರ್ಥ ಮಾಡ್ಕೊಳ್ತಾರೆ, ಸ್ವಲ್ಪ ಜನನಾದರೂ ನನ್ನ ಕಡೆಗೆ ಬರ್ತಾರೆ ಅಂತ ದೇವರು ಏನು ಮಾಡ್ತಾನೆ, ದೀರ್ಘ ಶಾಂತಿ ಉಳ್ಳವನಾಗಿದ್ದಾನಪ್ರೆ. ಇಲ್ಲಾಂದರೆ ಯಾವತ್ತೂ ಈ ಭೂಮಿಯನ್ನು ನಾಶ ಮಾಡಿ ಇದಕ್ಕೊಂದು ಅಂತ್ಯವನ್ನು ದೇವರು ಮಾಡಬಹುದೇ ಆಯಿತು. ಅದಕ್ಕಾಗಿ ದೇವರು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನಪ್ರೆ. ನೋಡುವಾಗ ಇಲ್ಲಿ ನಾವು ಮತ್ತೊಂದು ವಚನ ನೋಡುವಾಗ ಯೆಶಾಯ 6ನೇ ಅಧ್ಯಾಯ 8ನೇ ವಚನ ನೋಡುವಾಗ ಇನ್ನೂ ಸಹ ನಮಗೆ ಗೊತ್ತಾಗ್ತದೆ. ಯೆಶಾಯ 6ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಶಾಯ 6ನೇ ಅಧ್ಯಾಯ 8ನೇ ವಚನ. ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಸಾಕು. ಇಲ್ಲಿ ನೋಡಿ 8ನೇ ವಚನದಾಗ, ಆಗ ಯಾವನು ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೀನಿ, ನನ್ನನ್ನು ಕಳಿಸು ಅಂದನು. ಆದರೆ ಇಲ್ಲಿ ದೇವರ ವೇದನೆ, ದೇವರ ಚಿಂತೆ ಏನಂದರೆ, ಯಾರು ಹೋಗಿ ನಮ್ಮ ಮಕ್ಕಳಿಗೆ ಸುವಾರ್ತೆನ ಸಾರಲ್ಪಡ್ತಾರೆ, ಯಾರು ಈ ಒಂದು ಪರಲೋಕವನ್ನು ಕುರಿತು, ನನ್ನನ್ನು ಕುರಿತು, ನಾನು ಅವರಿಗಾಗಿ ಮಾಡಿಟ್ಟಿರುವಂಥ ಸ್ಥಳವನ್ನು ಕುರಿತು ಯಾರೋಗಿ ತಿಳಿಸ್ತಾರೆ, ನನ್ನ ವೇದನೆ, ನನ್ನ ನೋವು ಯಾರೋಗಿ ನನ್ನ ಜನರಿಗೆ ತಿಳಿಸ್ತಾರಂತ ದೇವರು ಚಿಂತಿಸುವಂತನಾಗಿದ್ದಾನೆ. ಈ ವಾಕ್ಯವನ್ನು ನೋಡುವಾಗ ಯಾವನು ಅಲ್ಲಿ ಹೇಳ್ತಿದೆ, ಅವರು ನಾನು ನಿಲ್ಲುವ, ಆಗ ಯಾವನು ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು. ದೇವರು ಅಲ್ಲಿ ನೋಡುವಾಗ ಆತನ ಅವೇದನೆ, ಆತನ ಒಂದು ಕಣ್ಣೀರು, ದುಃಖ ದೇವರು ಮನಸ್ಸು ನಮಗೆ ವಾಕ್ಯದ ಮೂಲಕ ಅರ್ಥ ಆಗ್ತದೆ. ನನ್ನನ್ನು ಕುರಿತು, ನಿನ್ನ ಕುರಿತು ದೇವರು ಪ್ರತಿನಿತ್ಯವೂ ಆತನು ಚಿಂತಿಸುವಂತನಾಗಿದ್ದಾನೆ ಪ್ರೇ. ಪ್ರತಿನಿತ್ಯವೂ ವೇದನೆ ಪಡುವಂತನಾಗಿದ್ದಾನೆ ಪ್ರೇ. ಪ್ರತಿನಿತ್ಯವೂ ಅದನ್ನು ನೋವನ್ನು ಅನುಭವಿಸುವಂತನಾಗಿದ್ದಾನೆ ಪ್ರೇ. ಅಯ್ಯೋ ದೇವರಲ್ವಾ, ಅವನು ಯಾಕೆ ನೋವು ಅನುಭವಿಸ್ತಾನೆ, ಯಾಕೆ ದೇವರು ಚಿಂತೆ ಮಾಡ್ತಾನೆ ಅಂತ ನೀವು ನೆನೆಸ್ಬೇಡಿರ್ತಾರೆ. ಒಬ್ಬ ಪ್ರೀತಿಯುಳ್ಳ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಕುರಿತು ನೀವು ಎಷ್ಟು ಚಿಂತೆ ಮಾಡ್ತೀರಪ್ರೆ. ನಿಮ್ಮ ಮಕ್ಕಳು ಒಂದು ವೇಳೆ ಅನಾರೋಗ್ಯದಲ್ಲಿ ಬಿದ್ದೋಗಿದ್ರೆ ಎಷ್ಟು ಚಿಂತೆ ಮಾಡ್ತೀರಾ, ಎಷ್ಟು ನೋವು ಪಡ್ತೀರಾ, ಎಷ್ಟು ಬಾಧೆ ಪಡ್ತೀರಾ, ಎಷ್ಟು ಕಣ್ಣೀರು ಹಾಕ್ತೀರಾ, ಎಷ್ಟು ಜನರಿಗೆ ನೀವು ನಿಮ್ಮ ಮಕ್ಕಳನ್ನ ಕುರಿತು ತಿಳಿಸ್ತೀರಾ ಪ್ರೇ. ನನ್ನ ಮಗನಿಗೆ ಒಳ್ಳೆ ಬುದ್ಧಿಯನ್ನು ಹೇಳಿ, ಬೇರೆಯವ್ರಿಗೆ ನನ್ನ ಮಗನ ಒಳ್ಳೆ ಬುದ್ಧಿ ಹೇಳಿ. ಒಂದು ವೇಳೆ ಆತನು ತುಂಬ ಪೋಲಿಯಾಗಿದ್ರೆ ನಿಮ್ಮ ಸಭಾಪಾಲಕರಿಗೆ ಹೇಳ್ತೀರಿ, ಫಾಸ್ಟೇ ನಮ್ಮ ಮಗನಿಗೋಸ್ಕರ ಪ್ರಾರ್ಥಿಸ್ರಿ, ನನಗೆ ಬುದ್ಧಿ ಹೇಳ್ರಿ. ಅದೇ ರೀತಿ ದೇವರು ಇಲ್ಲಿ ಅನೇಕರಿಗೆ ನನ್ನ ಕುರಿತು ಯಾರು ಹೇಳ್ತೀರ ಅಂತ ದೇವರು ಕಣ್ಣೀರಿಂದ ಹೇಳುವಾಗ, ಯೆಶಾಯನು ನಾನಿದ್ದೀನಿ, ನಾನು ಹೋಗ್ತೀನಿ ಅಂತ ಯೆಶಾಯನು ದೇವರ ವೇದನೆ ಅರ್ಥ ಮಾಡಿಕೊಂಡು ಆತನು ಈ ಲೋಕದಲ್ಲಿ ದೇವರ ಸೇವೆಗಾಗಿ ಆ ಯೆಶಾಯನನ್ನು ದೇವರು ಕಳಿಸ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾಕಂದರೆ ನೋಡುವಾಗ ಆ ಯೋಬನ ಪುಸ್ತಕ 15ನೇ ಅಧ್ಯಾಯದಲ್ಲಿ ನೋಡುವಾಗ ಯೋಬನ ಪುಸ್ತಕ 15ನೇ ಅಧ್ಯಾಯ 8ನೇ ವಚನ ನೋಡುವಾಗ ಇಲ್ಲಿ ಒಂದು ಮಾತು ನಮಗೆ ಕಂಡು ಬರ್ತದೆ. ಯೋಬನ ಪುಸ್ತಕ 15ನೇ ಅಧ್ಯಾಯ 8ನೇ ವಚನವನ್ನು ದಯಮಾಡಿ ಓದಿಕೊಳ್ಳೋಣ. ನೋಡಿ ಯೋಬನ ಪುಸ್ತಕ ಯೋಬನ ಪುಸ್ತಕ 15ನೇ ವಚನದಲ್ಲಿ, ದೇವರ ಆಲೋಚನಾ ಸಭೆಯಲ್ಲಿ ಇದ್ದುಕೊಂಡು ಅಲ್ಲಿ ಹೇಳುವುದನ್ನು ಕೇಳಿದ್ದೇನೋ. ಅಂದರೆ ದೇವರ ಆಲೋಚನಾ ಅಂದರೆ ಇಲ್ಲಿ ದೇವರ ಆಲೋಚನಾ ಸಭೆ, ಒಂದು ದೇವರ ಹತ್ರ ಪರಲೋಕದಲ್ಲಿ ಒಂದು ಆಲೋಚನಾ ಸಭೆ ಇದೆ ಅಂತ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಅಂದರೆ ದೇವರಿಗೆ ಜ್ಞಾನ ಇಲ್ವಾ, ದೇವರಿಗೆ ಬುದ್ಧಿ ಇಲ್ವಾ, ದೇವರಿಗೆ ಎಲ್ಲ ಗೊತ್ತು. ಆದರೂ ಸಹ ಅಲ್ಲಿ ಪರಲೋಕದಲ್ಲಿ ಒಂದು ಆಲೋಚನಾ ಸಭೆ ಇದೆ ಅಂತ ನಾವು ನೋಡ್ತೀವಲ್ಲ. ಆ ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡುವಾಗ ಪರಲೋಕದಲ್ಲಿ ಎಲ್ಲ ದೂತರು ಕೂಡಿದಾಗ
ಆ ದೂತರೊಳಗೆ ಪರಲೋಕದೊಳಗೆ ಸೈತಾನ ಹೋಗ್ತಾನಪ್ಪ. ಆಗ ಅಲ್ಲಿ ದೇವ್ರು ಹೇಳ್ತಾನೆ, ಆ ಗ್ರೂಪ್ ಒಳಗೆ ಸೈತಾನ ಹೋದಾಗ ದೇವ್ರು ಹೇಳ್ತಾನೆ, ನೀನು ಭೂಲೋಕದಲ್ಲಿ ನನ್ನ ಮಗನನ್ನು ಗಮನಿಸಿದೀಯಾ, ಯೋಬನನ್ನು ಗಮನಿಸಿದೀಯಾ, ಅವನಿಗೆ ಸಮಾನರು ಯಾರೂ ಇಲ್ಲ. ಈಗ ನೋಡಿ ಒಂದು ಅಕಸ್ಮಾತ್ ಈಗ ನೋಡುವಾಗ, ಈಗ ಸಿದ್ದರಾಮಯ್ಯನವರವರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದರಲ್ಲಿ ಬಸ್ಸು ಫ್ರೀ ಬಿಟ್ಟಿದ್ದಾರೆ ಪ್ರೇ. ನೋಡಿ, ಇದೆಲ್ಲವೂ ಸಹ ಅವರೊಬ್ಬರ ಆಲೋಚನೆ ಅಲ್ಲ ಪ್ರೇ. ಅಲ್ಲಿ ಅದನ್ನು ಮಾಡೋ ಮುಂಚಿತವಾಗಿ ಒಂದು ಸಭೆ ಕೊಡಿಸಿದ್ದಾರೆ ಪ್ರೇ. ಸಭೆ ಕೊಡಿದಾಗ ಅಲ್ಲಿರುವಂಥ ಎಲ್ಲ MLAಗಳು MP ಗಳು ಪ್ರತಿಯೊಬ್ಬರು ಮಾತಾಡಿದ್ದಾರೆ, ಆಲೋಚನೆ ಕೊಟ್ಟಿದ್ದಾರೆ ಪ್ರೇ. ಹೌದು, ನಾವು ಈ ರೀತಿ ಮಾಡಿದ್ರೆ ನಮ್ಮ ಪಕ್ಷ ಗೆಲ್ತದೆ, ಈ ರೀತಿಯಾಗಿ ನಾವು ಮಾಡೋಣ ಅಂತ ಹೇಳಿದಾಗ ಅದು ಏನಾಗಿದೆ, ಆ ಒಂದು ಪಕ್ಷ ಸರ್ಕಾರ ಏನಾಗಿದೆ ಇಲ್ಲಿ ಬಂದಿದೆ ಪ್ರೇ. ಅದೇ ರೀತಿ ದೇವರು ಪರಲೋಕದಲ್ಲಿ ಒಂದು ಆಲೋಚನಾ ಸಭೆ ಇದೆ ಪ್ರೇ. ಅನೇಕ ದೇವದೂತರು ದೇವರಿಗೆ ಒಂದು ವೇಳೆ ಆಲೋಚನೆಗಳು ಹೇಳಿರ್ಬೋದು, ಈ ರೀತಿಯಾಗಿದ್ರೆ ಒಳ್ಳೆಯದು ಎಂಬುದಾಗಿದ್ರೆ. ಆದರೆ ಇಲ್ಲಿ ನೋಡುವಾಗ ದೇವರು ಎಲ್ಲ ವಾಕ್ಯಗಳನ್ನು ನೋಡುವಾಗ ದೇವರು ಮನುಷ್ಯರಿಗೋಸ್ಕರ ಎಷ್ಟು ಚಿಂತಿಸ್ತಾನೆ ಅನ್ನೋದನ್ನ ನಾವು ಈ ವಾಕ್ಯದ ಮೂಲಕ ನೋಡ್ಬೋದು ಪ್ರೇ. ಅದೇ ರೀತಿ ಎರಡನೇದಾಗಿ ನೋಡುವಾಗ ನಮ್ಮ ಬಗ್ಗೆ ಯಾರು ಚಿಂತಿಸ್ತಾರೆ ಅಂದರೆ ಪ್ರೇ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರು ನಮ್ಮ ಬಗ್ಗೆ ಚಿಂತೆ ಮಾಡುವಂಥರಾಗಿದ್ದಾರೆ ಪ್ರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಮ್ಮನ್ನು ಕುರಿತು ನಿನ್ನನ್ನು ಕುರಿತು ಆತನು ಚಿಂತಿಸಿ ಈ ಲೋಕದಲ್ಲಿ ಜೀವಿಸಿ ಅನೇಕರಿಗೆ ದೇವರ ವಾಕ್ಯಗಳನ್ನು ಸಾರಿ ಆತನು ಈಗಲೂ ಸಹ ಪರಲೋಕದಲ್ಲಿ ಏನು ಮಾಡ್ತಾನೆ, ತಂದೆ ಬಳಿಯಲ್ಲಿ ಏನು ಮಾಡ್ತಾನೆ, ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇ. ನಾವು ನೋಡ್ತೀವಿ ರೋಮ 8ನೇ ಅಧ್ಯಾಯ, ರೋಮಾಪುರದ ಬರಲ್ಪಟ್ಟಿಗೆ 8ನೇ ಅಧ್ಯಾಯ 34ನೇ ವಚನದ ಪ್ರಕಾರ ನೋಡುವಾಗ, ರೋಮ 8ನೇ ಅಧ್ಯಾಯ 34ನೇ ವಚನ. ಮೀನಾಕ್ಷಿ, ಕರೆಕ್ಟ್ ಆಗಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಕುತ್ಕೊಳ್ಳಿ. ಸ್ವಲ್ಪ ಕೇಳಿಸ್ತಾರೆ ಸಿಸ್ಟರ್, ನಾನೇ ಓದ್ತೀನಿ. ಎಲ್ಲರೂ ಕೇಳಿಸ್ತಾರೆ ಸಿಸ್ಟರ್? ಕೇಳಿಸ್ತದೆ. ಓಕೆ ಪ್ರೇ, ನಾನೇ ಓದ್ಕೊಳ್ತೀನಿ ಪ್ರೇ, ದಯಮಾಡಿ. ಯಾಕಂದರೆ ಒಂದು ಸ್ವಲ್ಪ ಲಾಂಗ್ ಇರೋದ್ರಿಂದ ಸಾಧ್ಯವಾದಷ್ಟು ನಾನು ಓದ್ತೀನಿ. ಒಂದು ವೇಳೆ ಯಾರು ಶೀಘ್ರವಾಗಿ ಸಿಕ್ಕಿದ್ರೆ ನೀವು ಓದ್ರಿ ಪ್ರೇ. ಇಲ್ಲಿ ನೋಡುವಾಗ ಆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡಿ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿರದೆ ಜೀವಿತನಾಗಿದ್ದು ದೇವರ ಬಲಗಳಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಅಂದರೆ ಬೇಡುವನಾಗಿದ್ದಾನೆ. ಯಾವಾಗ ನಾವು ಬೇಡ್ತೀವಿ ಹೇಳಿದ್ರೆ, ನಾವು ನೋಡ್ತೀವಿ ಇಂದಿನ ಕಾಲದಲ್ಲಿ ಯಾಜಕರು ಏನು ಮಾಡ್ತಾಯಿದ್ರು, ಧರ್ಮೋಪದೇಶ ಕಾಂಡದಲ್ಲಿ ಒಂದು ವೇಳೆ ಅರಣ್ಯಕಾಂಡದಲ್ಲಿ ಎಲ್ಲ ನೋಡುವಾಗ ಏನಾದ್ರು ತಪ್ಪು ಮಾಡಿದ್ರಾಗ ಆ ತಪ್ಪನ್ನು ಹೋಗಿ ಯಾಜಕರಿಗೆ ಹೇಳ್ತಾಯಿದ್ರು ಪ್ರೇ. ಯಾಜಕರು ಏನು ಮಾಡ್ತಾಯಿದ್ರು, ಅವರು ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ರು. ಪ್ರಾರ್ಥಿಸಿ ಅವ್ರು ಏನು ಮಾಡ್ತಾಯಿದ್ರು, ಅವ್ರಿಗೆ ಕ್ಷಮಾಪಣೆಯನ್ನು ಕೊಡ್ತಾರೆ. ಈಗಲೂ ಸಹ ನಾವು ಕೆಥಲಿಕ್ ಸಭೆಗಳಲ್ಲಿ ನೋಡ್ತೀವಿ, ಅವ್ರ ಫಾದರ್ ಹತ್ರ ಹೋಗಿ ಅವ್ರು ಹೇಳಿದಾಗ ಅವ್ರು ಏನು ಮಾಡಿದ್ರೆ ಆ ಗೋಡೆ ಹತ್ರ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಗ ಕ್ಷಮಾಪಣೆ ಹೊಂದಿ ಹೋಗಮ್ಮ ಅಂತಾರೆ. ಆದರೆ ಇಲ್ಲಿ ನೋಡುವಾಗ ಪ್ರೇ, ಅದು ಹಿಂದಿನ ಕಾಲದಲ್ಲಿ ಹಂಗಿತ್ತು ಪ್ರೇ, ಪೂರ್ವದಲ್ಲಿ. ಆದರೆ ಈಗ ಏನಾಗಿದೆ ಅಂದರೆ ಯೇಸು ಕ್ರಿಸ್ತರ ಖುದ್ದಾಗಿ ಏನು ಮಾಡ್ತಾರೆ, ತಂದೆಯ ಬಲಪಾಸದಲ್ಲಿ ಪ್ರಾರ್ಥಿಸ್ತಾ ಇದ್ರಂತೆ ಪ್ರೇ. ಅಂದರೆ ಈ ಪ್ರಾರ್ಥನೆ ಯಾವಾಗ ಅಂದರೆ ಒಂದು ಚಿಂತೆ, ನಾನು ಹೋಗಿ ಸುವಾರ್ತೆ ಸಾರಿದ್ದೀನಿ, ನನ್ನ ಮಕ್ಕಳಿಗೆ ಸತ್ಯ ಅರ್ಥ ಆಗಿದೆ, ಅಪ್ಪ ಈ ಲೋಕವನ್ನು ನಾಶ ಮಾಡಬೇಡ, ಅದು ದೇವರ ಬಲಗಡೆಯಲ್ಲಿ ನುಡಿಕೊಳ್ಳೋದು ನಮಗೋಸ್ಕರ. ಅಂದರೆ ಈ ಭೂಮಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯರಿಗೋಸ್ಕರ ಈಗಲೂ ಯೇಸು ಕ್ರಿಸ್ತನು ಬೇಡ್ತಾ ಇರಂತೆ, ಪ್ರಾರ್ಥಿಸ್ತಾ ಇರಂತೆ. ನಾವು ನೋಡ್ತೀವಿ ಲೋಕನ ಬರೋ ಸುವಾರ್ತೆ ನೋಡಿ 13ನೇ ಅಧ್ಯಾಯ 6ನೇ ವಚನ ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನೇ ಒಂದು ಕಾರ್ಯವನ್ನು ಕೊಡ್ತೀವಿ ಅಂತಾರೆ. ಲೋಕನ ಬರೋ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನದಿಂದ ನಾವು ಓದೋದಾದರೆ ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನ ಈ ಒಂದು ವಾಕ್ಯವನ್ನು ನಾವು ಗಮನಿಸುವಾದರೆ ಯೇಸು ಕ್ರಿಸ್ತನು ಸಹ ಓದಿ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು, ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಅದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು.
ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಈ ಸಾಮ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಏನಂದರೆ ಇಲ್ಲಿ ಆಮೇಲೆ ಆದರೂ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬಾನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣುಗಳನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕೆಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದೆಂದು ಉತ್ತರ ಕೊಟ್ಟನು. ಇಲ್ಲಿ ಯಜಮಾನ ಯಾರು ಎಂಬುದಾಗ ತಂದೆಯಾದ ದೇವರಾಗಿದ್ದಾರೆ ಪ್ರೇ. ಆ ತೋಟ ಮಾಡುವನು ಯಾರು ಎಂಬುದಾಗ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇ. ಇಲ್ಲಿ ಅಂಜೂರದ ಮರ ಯಾರು ಎಂಬುದಾಗ ಮನುಷ್ಯರಾದ ನಾವಾಗಿದ್ದೇವೆ ಪ್ರೇ. ಅದೇ ದೇವರು ಈ ಒಂದು ಹೇಳ್ತಿದ್ದಾನೆ, ಈ ವರ್ಷ ತಂದೆಯಾದ ದೇವರು ಇದನ್ನು ತೆಗೆದುಹಾಕಲು ಫಲ ಕೊಡ್ತಾಯಿಲ್ಲ ಅಂತ ಹೇಳಿದಾಗ ಯೇಸು ಕ್ರಿಸ್ತ ಹೇಳ್ತಾನೆ, ಸ್ವಲ್ಪ ತಾಳು, ಸ್ವಲ್ಪ ಟೈಮ್ ಕೊಡು ನನಗೆ, ನಾನು ಅದಕ್ಕೆ ನೀರು ಹಾಕ್ತೀನಿ, ಗೊಬ್ಬರ ಹಾಕ್ತೀನಿ, ಒಂದು ವೇಳೆ ಹಣ್ಣು ಬಿಟ್ಟರೆ ಸರಿ, ಇಲ್ಲಾಂದರೆ ಅದನ್ನು ನೀನೇ ಕಡ್ದಾಕು ಅಂತ ದೇವರು ಹೇಳ್ತಾರೆ. ಅಂದರೆ ಇದರ ಅರ್ಥ ಇರುವಾಗ ಇಲ್ಲಿ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ ಸಮಯವನ್ನು ಕೊಡ್ತಾ ಇದ್ದಾರೆ, ಸಮಯವನ್ನು ಕೊಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಫಲ ಕೊಡ್ತಾರೆ ಅಂತ ದೇವರು ಕಾಯುವಂತನಾಗಿದ್ದಾನೆ ಪ್ರೇ. ದೇವರ ಮಕ್ಕಳೇ, ಇದನ್ನು ನೋಡುವಾಗ ಯೇಸು ಕ್ರಿಸ್ತನು ಸಹ ಮನುಷ್ಯರ ಬಗ್ಗೆ ಚಿಂತಿಸ್ತಾ ಇದ್ದಾನೆ ಪ್ರೇ. ನನ್ನ ಮಕ್ಕಳು ಎಷ್ಟಾರು ದೇವ್ರ ಕಡೆಗೆ ಬಂದರೂ ಸಾಕು, ನಾನು ಪಟ್ಟಂಥ ಸಿಲುಬೆ ಮೇಲೆ ಮರಣಿಸಿದ್ದೀನಿ, ಘೋರವಾಗಿ ನಾನು ಸತ್ತಿದ್ದೀನಿ, ನನ್ನ ಪ್ರೀತಿಯನ್ನು ಹಂಚಿದ್ದೀನಿ, ನನ್ನ ತ್ಯಾಗವನ್ನು ಅನೇಕ ಸೇವಕರು ಖಂಡಿತವಾಗಿ ಹೇಳ್ತಾರೆ ಅಂತ ದೇವರು ಪ್ರತಿನಿತ್ಯ ಆ ದೇವರ ಬಳಿ ಯೇಸು ಕ್ರಿಸ್ತನು ಚಿಂತಿಸುತ್ತಿದ್ದಾನೆ. ದೇವ್ರ ಹತ್ರ ಬೇಡ್ತಾ ಇದ್ದಾನೆ, ಕಲಾವಕಾಶ ಕೊಡುತ್ತದೆ, ಈ ಲೋಕವನ್ನು ನಾಶ ಮಾಡಬೇಡ, ದಯಮಾಡಿ ನನ್ನ ಮಕ್ಕಳು ಖಂಡಿತವಾಗಿ ತಿರುಗ್ತಾರೆ, ನನ್ನ ಪ್ರೀತಿ ಇವಾಗ ಎಲ್ಲ ಕಡೆ ಸಾರಲ್ಪಡ್ತಾ ಇದೆ ಅಂತ ದೇವರು ನೋಡುವಾಗ ಇಲ್ಲಿ ನಮಗೆ ಸಮಯವನ್ನು ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಬಗ್ಗೆ ಚಿಂತೆ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ಗೊತ್ತಾಗ್ತದೆ ಪ್ರೇ. ಅದೇ ಪ್ರಕಾರ ಪವಿತ್ರಾತ್ಮರು ಮೂರದಾಗಿ, ಪವಿತ್ರಾತ್ಮನು ಮನುಷ್ಯರ ಬಗ್ಗೆ, ನನ್ನ ಬಗ್ಗೆ, ನಿನ್ನ ಬಗ್ಗೆ ಚಿಂತಿಸ್ತಾ ಇದ್ದಾರೆ ಪ್ರೇ. ರೋಮಾಪುರದ ಪರದ ಪತ್ರಿಕೆ 8:26 ರೋಮ 8:26 ನಾವು ಓದಿಕೊಳ್ಳೋಣ. ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ ಪವಿತ್ರಾತ್ಮನ ಸಾಮನೆ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನೋಡಿದ್ರೆ ಇಲ್ಲೂ ಸಹ ನೋಡುವಾಗ ಪವಿತ್ರ ಆತ್ಮನು ಸಹ ಬೇಡಿಕೊಳ್ತಾ ಇದ್ದಾನಂತೆ. ಇವತ್ತು ಪವಿತ್ರ ಆತ್ಮನು ಬೇಡಿಕೊಳ್ಳೋದ್ರಿಂದಲೇ ನಿನಗೆ ಈ ಸತ್ಯವಾಕ್ಯ ಬಂದಿದೆ. ಪವಿತ್ರ ಆತ್ಮನು ಪ್ರೇರೇಪಣೆ ಮಾಡೋದ್ರಿಂದಲೇ ನಾನು ನೀನು ಇವತ್ತು ಈ ಒಂದು ಗೂಗಲ್ ಮೀಟಿಂಗ್ನಲ್ಲಿ ಈ ಒಂದು ಮುಂಜಾನೆ ಸಮಯದಲ್ಲಿ ಅಷ್ಟು ಸುಲಭವಾಗ್ತಿದೆ ಮಕ್ಕಳೇ, ದೇವರ ಮಕ್ಕಳೇ. ಬೆಳಗ್ಗೆ ಸಮಯದಲ್ಲಿ ಎದ್ದೇಳೋದು, ಎದ್ದು ಪ್ರಸಾಗಿ ಒಂದು ದೇವರ ವಾಕ್ಯ ಕೇಳೋದು ಅಷ್ಟು ಸುಲಭವಾದ ಕಾರ್ಯನೇ ಅಲ್ಲ ಪ್ರೇ. ಯಾಕಂದರೆ ಮನುಷ್ಯನಿಗೆ ಏನಾದರೂ ಲಾಭ ಸಿಗ್ತದೆ ಅಂತಂದರೆ ಎದಲ್ತಾನೆ ಪ್ರೇ. ಒಂದು ಕಡೆ ನನಗೆ ಆಸ್ತಿ ಸಿಗ್ತದೆ, ಹಣ ಸಿಗ್ತದೆ, ವ್ಯಾಪಾರ ಮಾಡಿದ್ರೆ ದುಡ್ಡು ಸಿಗ್ತದೆ, ಇದೆಲ್ಲವೂ ಸಹ ಮನುಷ್ಯ ಬೇಕಾದ್ರೆ ತ್ಯಾಗ ಮಾಡ್ತಾನೆ ಪ್ರೇ. ಆದರೆ ಇಂಥ ಒಂದು ಸತ್ಯವಾಕ್ಯವನ್ನು ಕೇಳಬೇಕು, ಈ ವಾಕ್ಯಗಳನ್ನು ಕೇಳಬೇಕು ಅನ್ನೋದು ಯಾರೂ ಮನಸ್ಸು ಮಾಡಲ್ಲ ಪ್ರೇ. ಅದು ಪವಿತ್ರಾತ್ಮನು ಹೇಳಿದ್ರೆ ಮಾತ್ರ, ಪವಿತ್ರಾತ್ಮನ ಎಬ್ಬಿಸಿದ್ರೆ ಮಾತ್ರ ನೀನು ಈ ಸ್ಥಳಕ್ಕೆ ಬರಲಿಕ್ಕೆ ಸಾಧ್ಯ. ಅದರಿಂದ ಹೇಳ್ತೇನೆ, ಅದನ್ನು ಮಾತಿಲ್ಲದ ನರಳಾಟದಿಂದ ಬೇಡ್ಕೊಳ್ತದೆ ನನ್ನ ನಮಗೋಸ್ಕರ. ಹೌದು, ನನಗೂ ನಿನಗೂ ಸಹ ಎಷ್ಟು ಪವಿತ್ರಾತ್ಮ ಪ್ರಾರ್ಥಿಸ್ಬೋದು. ಇವತ್ತು ಪ್ರತಿ ದಿನಗಳು ಸಹ ನಾವು ಅದ್ಭುತವಾದಂಥ ಸಂದೇಶಗಳನ್ನು ಈ ಒಂದು ಗೂಗಲ್ ಮುಟ್ಟದ ನಾವು ಕೇಳ್ತಾ ಇದ್ದೀವಿ ಅಂದರೆ ಕೂಡ ನಮ್ಮನ್ನು ಎಷ್ಟು ಪವಿತ್ರಾತ್ಮ ನಮಗೋಸ್ಕರ ಬೇಡ್ತಾ ಇರ್ಬೋದು ಪ್ರೇ. ಅದರಿಂದ ಈ ವಾಕ್ಯದ ಪ್ರಕಾರ ನೋಡುವಾಗ ಪವಿತ್ರಾತ್ಮನು ಸಹ ಮಾಡ್ತಾನೆ ಬೇಡುವಂತನಾಗಿದ್ದಾನೆ ಪ್ರೇ. ಮೊದಲಾಗಿ ನೋಡಿದ ತಂದೆಯ ದೇವರು ನಮ್ಮ ಬಗ್ಗೆ ಚಿಂತಿಸುವಂತನಾಗಿದ್ದಾನೆ, ಆದರೆ ಯೇಸು ಕ್ರಿಸ್ತನು ಸಹ ಚಿಂತಿಸುವಂತನಾಗಿದ್ದಾನೆ. ಅದೇ ರೀತಿ ಪವಿತ್ರಾತ್ಮ ಸಹ ನಮಗೋಸ್ಕರ ಚಿಂತಿಸುವಂತನಾಗಿದ್ದಾನೆ ಪ್ರೇ. ಮತ್ತು 4ನೇದಾಗಿ ನೋಡೋಣ ಪ್ರೇ, ಇನ್ಯಾರು ನಮ್ಮ ಬಗ್ಗೆ ಚಿಂತಿಸ್ತಾರೆ ಎಂಬುವಾಗ ಪ್ರೇ ದೇವದೂತರು ಪ್ರೇ. ದೇವದೂತರ ಗಣಗಳು ನಮಗೋಸ್ಕರ ಚಿಂತಿಸುವಂತನಾಗಿದ್ದಾರೆ ಪ್ರೇ. ಮತ್ತಾಯನ ಬರೋ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನ ನೋಡಿಕೊಳ್ಳೋಣ ಪ್ರೇ. ಮತ್ತಾಯನ ಬರೋ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ ನೋಡೋಣ ಪ್ರೇ.
ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ನೋಡಿ ಪ್ರೇ, ಪರಲೋಕದಲ್ಲಿ ತಂದೆಯ ದೇವರ ಹತ್ರ ಅನೇಕ ದೇವದೂತರಿದ್ದರಂತೆ ಪ್ರೇ, ವಾಕ್ಯದ ಪ್ರಕಾರ ಹೇಳ್ತದೆ. ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡ್ತಾರೆ ಎಂದು ನಿಮಗೆ ಹೇಳುತ್ತೇನೆ. ಈಗ ನೋಡಿ ಪ್ರೇ, ಈಗ ನಾವು ಅನೇಕ ಸಾರಿ ನೋಡಿದ್ವಿ, ಈ ಲೋಕದಲ್ಲಿ ಒಂದು ಪ್ರೆಸಿಡೆಂಟು ಅಥವಾ ಒಂದು CM ಇವ್ರ ಹತ್ರ ಕೆಲವರು ನಿಂತಿರ್ತಾರೆ ಪ್ರೇ. ಯಾವಾಗಲೂ ಅವ್ರು ಯಾವ ಕೆಲಸ ಮಾಡೋದಿಲ್ಲ, ಅವ್ರನ್ನ ನೋಡ್ತಾ ಇರ್ತಾರೆ ಪ್ರೇ. ಅವ್ರಿಗೇನು ಸನ್ನೆ ಮಾಡಿದ್ರು ಸಾಕು, ಚಕ್ಕರ್ ಏನು ಮಾಡಿದ್ರೆ ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಪ್ರೇ. ಅದರಿಂದ ಪರಲೋಕದಲ್ಲಿ ದೇವದೂತರು ದೇವರ ಮುಖವನ್ನು ಯಾವಾಗಲೂ ನೋಡ್ತಾರೆ ಅಂತ. ಯಾವಾಗ ಆ ದೇವರು ನಮಗೆ ಕೆಲಸ ಕೊಡ್ತಾನೋ ಅಂತ ಈ ಒಂದು ಅಂದರೆ ಏನಕ್ಕೆ ಇವರು ಗೋಲು ಅಷ್ಟೇ, ನಾವು ಮನುಷ್ಯರನ್ನ ಹೋಗಿ ಕಾಪಾಡಬೇಕು, ಮನುಷ್ಯರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಯಾವಾಗಲೂ ದೇವರ ಹತ್ರ ಏನು ಮಾಡಿದರೆ ನೋಡ್ತಾ ಇರೋದು. ಯಾಕಂದ್ರೆ ನನಗೋಸ್ಕರ ನಿನಗೋಸ್ಕರ ಯಾವಾಗಲೂ ಅವರು ಚಿಂತೆ ಮಾಡ್ತಿದ್ದಾರಂತೆ ಪ್ರೇ. ದೇವದೂತರ ಗಣಗಳು ಪ್ರೇ, ಎಷ್ಟು ಭಾಗ್ಯವಂತರು ಪ್ರೇ. ತಂದೆಯ ದೇವರು ಚಿಂತಿಸ್ತಾ ಇದ್ದಾರೆ, ಪವಿತ್ರಾತ್ಮನ ಚಿಂತಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಚಿಂತಿಸ್ತಾ ಇದ್ದಾರೆ. ದೇವದೂತರು ಪ್ರೇ, ದೇವದೂತರಿಗೆ ಎಷ್ಟೊಂದು ಶಕ್ತಿ ಇರ್ತದೆ ಪ್ರೇ. ಅಂಥದ್ರಲ್ಲಿ ಅವರು ಈ ರೀತಿಯಾಗಿ ಆ ದೇವದೂತರು ದೇವ್ರ ಮುಖವನ್ನು ನೋಡ್ತಾ ಇದ್ದಾರೆ ಅಂದರೆ ನನಗೋಸ್ಕರ ನಿನಗೋಸ್ಕರ ಚಿಂತಿಸುವಂತರಾಗಿದ್ದಾರೆ ಪ್ರೇ. ಅದೇ ಪ್ರಕಾರ ನಾವು ನೋಡುವ ಪ್ರಕೃತಿ ಜಗತ್ತು ನನಗೋಸ್ಕರ ನಿನಗೋಸ್ಕರ ಚಿಂತಿಸ್ತದಂತೆ ಪ್ರೇ. ರೋಮ 8ನೇ ಅಧ್ಯಾಯ 19ನೇ ವಚನವನ್ನು ಓದೋಣ ಪ್ರೇ. ರೋಮಾಪುರದವರು ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ ಪ್ರೇ. ದೇವಕ್ಕೆ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗಿತ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ನೋಡಪ್ಪ, ಇಲ್ಲಿ ದೇವಪುತ್ರರ ಅಂದರೆ ದೇವರ ಮಕ್ಕಳು ನಾವೆಲ್ಲಪ್ಪ. ದೇವರ ಪುತ್ರರು ಅಂದರೆ ದೇವದೂತರು ಅಂತ ಅನೇಕರು ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ದೇವಪುತ್ರರ ಅಂದರೆ ದೇವರಂದರೆ ನಾವೆಲ್ಲರೂ ದೇವರಿಗೆ ಪುತ್ರರಾಗಿದ್ದೀವಿ ಪ್ರೇ. ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೀವಿ. ದೇವರ ಪುತ್ರರ ಮಹಿಮೆ ಯಾವಾಗ ಪ್ರತ್ಯೇಕವಾಗಿದ್ದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಯಾಕಂದ್ರೆ ಈ ಕೊನೆಯ ದಿನಗಳಲ್ಲಿ ಪ್ರಕೃತಿ ಏನಾಗ್ತದೆ, ಎದುರು ನೋಡ್ತಾ ಇದೆ ನಮ್ಮ ಬಗ್ಗೆ, ಯಾರ್ಯಾರು ಯಾವ್ಯಾವ ತೀರ್ಪಾಗಿದೆ ಎಂಬುದಾಗಿ ಜಗತ್ತು ಪ್ರೇ. ಯಾಕಂದರೆ ಸಾಕ್ಷಿ ಕೊಡುವುದಕ್ಕೆ ಹೇಳಿದೆ ಯೇಸು ಹೇಳ್ತೆ ಅಂದರೆ, ನೀವು ಹೋಗಿ ಸುವಾರ್ಥ ಸಾರಿರಿ, ಆ ಊರಲ್ಲಿ ಸೇರಿಸ್ಕೊಂಡ್ರೆ, ಆ ಮನೇಲಿ ಸೇರಿಸ್ಕೊಂಡ್ರೆ ನೀವು ಆಕೆನ ಹೇಳ್ರಿ, ಅಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕಾಲಿರುವಂಥ ಧೂಳನ್ನು ಜಾಡಿಸಿ ಬಂದ್ರಿ ಅಂತ. ಆ ಧೂಳು ಸಾಕ್ಷಿ ಆಗ್ತದೆ ಎಂಬುದಾಗಿ ಅಂದರೆ ಒಂದು ದಿನ ಆ ಧೂಳು ಸಹ ಸಾಕ್ಷಿನ ನುಡಿಸಿದಂತೆ ಪ್ರೇ. ಮತ್ತು ಈ ಕಲ್ಲುಗಳು, ಧರ್ಮೋಧರ್ಮ ಕಲ್ಲುಗಳು ಸಹ ಸಾಕ್ಷಿ ಹೇಳ್ತೇವೆ ಅಂತ ಹೇಳ್ತದೆ ಪ್ರೇ. ಮರದ ಚಾವಣಿ ಎಲ್ಲವೂ ಸಹ ಈ ಪ್ರಕೃತಿ ಇರಗದೆ ದೇವರು ಪ್ರಕೃತಿಯನ್ನು ಸಾಕ್ಷಿಯಾಗಿಟ್ಟಿದ್ದಾನೆ ಪ್ರೇ. ಯಾಕಂದರೆ ನಾವು ಒಂದು ದಿನ ನ್ಯಾಯ ತೀರ್ಪಿಗೆ ಅಲ್ಲಿ ಹೋದಾಗ ಒಂದು ವೇಳೆ ಸುಳ್ಳು ಹೇಳ್ಬೋದು, ಅಯ್ಯೋ ನನಗೆ ಗೊತ್ತಿರಲಿಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ದೇವರು ಈ ಜಗತ್ತನ್ನು ಪ್ರಕೃತಿಯನ್ನೇ ಸಾಕ್ಷಿಯಾಗಿಟ್ಟಿದ್ದಾನೆ ಪ್ರೇ. ಅದಕ್ಕಾಗಿ ಇವೆಲ್ಲವೂ ಸಹ ಈ ಪ್ರಕೃತಿ ಜಗತ್ತು ಇರದ ಬಹು ಲವಲವಿಕೆಯಿಂದ ಆ ಮನುಷ್ಯನ ಕುರಿತು ಚಿಂತೆ ಮಾಡ್ತದಂತೆ ಪ್ರೇ. ಅಯ್ಯೋ ಯಾವ ತೀರ್ಪಾಯ್ತು ಇವ್ರಿಗೆಲ್ಲ. ಅದಕ್ಕೆ ಮನುಷ್ಯನಿಗೂ ಸುವಾರ್ಥ ಸಾರಲ್ಪಡ್ತಾ ಇದೆ, ಅದೇ ರೀತಿ ಪ್ರಕೃತಿಗೂ ಸುವಾರ್ಥ ಸಾರಲ್ಪಡ್ತಾ ಇದೆ ಪ್ರೇ. ಪ್ರಕೃತಿಗೂ ಸುವಾರ್ಥ ಸಾರಲ್ಪಡ್ತಾ ಇದೆ. ಯಾಕಂದರೆ ಅವು ಸಾಕ್ಷಿಗಾಗಿ ನಿಂತಿದೆ ಪ್ರೇ. ಕೊನೆಯ ದಿನದಲ್ಲಿ ಅವೆಲ್ಲವೂ ಸಾಕ್ಷಿಯನ್ನು ಕೊಡಲ್ಪಡ್ತವೆ ಪ್ರೇ. ಅದರಿಂದ ದೇವರ ಮಕ್ಕಳೇ, ಇಲ್ಲಿ ನೋಡಿ ಪ್ರಕೃತಿನೂ ಸಹ ಮನುಷ್ಯನ ಬಗ್ಗೆ ಏನು ಮಾಡ್ತದೆ, ಚಿಂತೆ ಮಾಡ್ತದೆ ಪ್ರೇ. ಅದೇ ರೀತಿ 6ನೇದಾಗಿ ನೋಡುವಾಗ ಪ್ರೇ, ಅಪವಾದಿ ಸೈತಾನೂ ಸಹ ಚಿಂತೆ ಮಾಡ್ತದನಂತೆ ಪ್ರೇ. ಯಾವ ರೀತಿ ಚಿಂತೆ ಮಾಡ್ತಾನೆ ಗೊತ್ತವನು? 1 ಪೇತ್ರ 5ನೇ 8ನೇ ವಚನ ನೋಡ್ರಿ. 1 ಪೇತ್ರ 5ನೇ 8ನೇ ವಚನವನ್ನು ನೋಡೋಣ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೋಡಿ ಪ್ರೇ, ಇಲ್ಲಿ ದೇವರು ಪವಿತ್ರನ ಮೂಲಕ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿ ಆಗಿರುವ ಸೈತಾನನು ಯಾರನ್ನು ನುಂಗಲಿ ಅಂತ ಮಾಡಿದ್ರೆ
ತಿರುಗಾಡ್ತಾ ಇದ್ದಾನೆ. ದೇವ್ರ ಮಕ್ಕಳು ಯಾವಾಗ ನೋಡಿ, ಯಾವುದೇ ಒಂದು ವಸ್ತುನ ನಾವು ಅಗದು ತಿನ್ಬೇಕು. ಸ್ವಲ್ಪ ಸ್ಮೂತ್ ಆಗಿರೋ ವಸ್ತು ಬಿಟ್ಟರೆ ಇನ್ನೆಲ್ಲ ವಸ್ತುಗಳನ್ನ ಅಗದು ತಿಂದರೆ ಮಾತ್ರ ಅದು ಜೀರ್ಣ ಆಗ್ತದೆ. ನಾವು ಯಾವಾಗ ಹಂಗೆ ನುಂಗ್ತೀವಿ ಹೇಳಿದ್ರೆ, ಯಾವ್ದಾರ ಡ್ಯೂಟಿಗೆ ಹೋಗ್ಬೇಕಾರೆ ಏನಾರು ಅರ್ಜೆಂಟಿದ್ರೆ ಮಾತ್ರ ಟಕ 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 ನುಂಗ್ತೀವಿ. ಇಲ್ಲಾಂದರೆ ಪ್ರತಿಯೊಂದು ವಸ್ತುಗಳನ್ನು ನಾವು ಅಗದು ತಿನ್ನಲೇಬೇಕು. ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಎಲ್ಲವನ್ನ ನಾವು ಅಗದು ತಿನ್ನಲೇಬೇಕು. ಇಲ್ಲಿ ಅಪವಾದಿ ನುಂಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಮಯ ಇಲ್ಲ. ಅವನ ಆಲೋಚನೆ ಎಲ್ಲ ನಮ್ಮ ಬಗ್ಗೆ ಚಿಂತೆ, ಇವನ್ನ ನಾಶ ಮಾಡಬೇಕು, ಇವ್ರು ನಾಶ ಮಾಡಬೇಕು, ಇವ್ರು ನಾಶ ಮಾಡಬೇಕು, ಅವ್ರನ್ನ ನುಂಗ್ತಾ ಇದ್ದಾರೆ ಅಂದ್ರೆ ನಾವು ನೋಡ್ತೀವಿ. ಒಂದು ಮತ ಬರೋ ಸ್ವಾರ್ಥದಲ್ಲಿ ದೆವ್ವವು ಒಬ್ಬನು ಬಿಟ್ಟು ಹೋದ್ಮೇಲೆ ನೀರಿನ ಸ್ಥಳದಲ್ಲಿ ವಿಶ್ರಾಂತಿ ಅರಿತಾ ಇರ್ತದೆ. ಅದು ವಿಶ್ರಾಂತಿ ಸಿಕ್ಕದ ಕಾರಣ ದಿನ ಅವನ ಮನೆಗೆ ಬರ್ತದೆ. ಬಂದು ಅವನ ಒಳಗೆ ಹೋಗು, ಅವನ ಅಂತ್ಯಸ್ಥಿತಿ ಭಯಂಕರವಾಗಿರ್ತದೆ. ಅಂದರೆ ಅವ್ನಿಗೆ ವಿಶ್ರಾಂತಿ ಇಲ್ಲದೆ ಅವ್ರ ಮಕ್ಕಳೇ ನುಂಗ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ನುಂಗ್ತಾ ಇದ್ದಾನೆ. ನೋಡಿ, ಎಲ್ಲರ ನೋಡಿ, ನೋಡಿ ಇಲ್ಲಿ ಹಾಕಿದ್ರೆ ಲೋಕನ ಬರೋ ಸ್ವಾರ್ಥ 11:24 ಎಲ್ಲರನ್ನ ನುಂಗ್ತಾ ಇದ್ದಾನೆ ಸೈತಾನನು. ಯಾವಾಗ 1ನೇ ಶತಮಾನದಲ್ಲಿ ನುಂಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಹೇಳ್ತದೆ, ನೀನು ದೇವ್ರ ಮಗನಾಗಿದ್ರೆ ಏನು ಮಾಡು, ನಾನು ಅಡ್ಡ ಬಿಡು, ಈ ಪ್ರಪಂಚವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. 4 ಸಾಮ್ರಾಜ್ಯಗಳನ್ನು ಸಹ ಎಲ್ಲವನ್ನು ನುಂಗಿದೆ ಮನುಷ್ಯರ ಮೂಲಕ. ಅದಕ್ಕೆ ಅವನ ಚಿಂತೆ ಏನಪ್ಪ ಅಂದರೆ ಬರೀ ಏನಾದರೂ ಮಾಡಿ ನಾಶ ಮಾಡಬೇಕು. ಅದಕ್ಕೆ ನೋಡಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ನೀನು ಜೀವಿಸುವನಾಗಿದ್ರು ನೀನು ದೇವರದ್ದು ಸತ್ತವನಾಗಿದ್ದಿ ಅಂತ ಹೇಳ್ತದೆ. ಸುಮ್ಮನೆ ಈ ಲೋಕದಲ್ಲಿ ತಾತ್ವಿಕವಾಗಿ ಭೌತಿಕವಾಗಿ ಜೀವಿಸ್ತಾ ಇರತ್ತೆ ಹೊರತೆ, ಆದರೆ ದೇವರ ದೃಷ್ಟಿಯಲ್ಲಿ ಎಲ್ಲ ಸತ್ತೋಗಿದ್ದಾರೆ. ಸುಮ್ಮನೆ ಪ್ರಾರ್ಥನೆಗೆ ಹೋಗ್ತೀನಿ, ಬೈಬಲ್ ಹಿಡ್ಕೊಳ್ತೀನಿ, ಬೈಬಲ್ ಓದ್ತೀನಿ, ಕಿರ್ಚಾಡ್ತದೆ, ಇದು ಸೇವೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಅವರು ಸತ್ತೋಗಿದ್ದಾರೆ. ಮನುಷ್ಯರನ್ನ ಅವ್ರು ಮೆಚ್ಚಿಸ್ತಾ ಇದ್ದಾರೆ ಹೊರತು, ಆದರೆ ಕರ್ತನಾದ ದೇವರನ್ನ ಅವ್ರು ಯಾರೂ ಮೆಚ್ಚಿಸ್ತಾ ಇಲ್ಲ. ಅದಕ್ಕೆ ದೇವರು ಹೇಳಿದ್ರೆ, ನೀನು ಜೀವಿಸುವನಾಗಿದ್ದ ಹೆಸರು ದೇವರ ದೃಷ್ಟಿ ಸತ್ತವನಾಗಿದೆ. ನಾವು 1 ಕೊರಿಂಥ ಪುಸ್ತಕ 11ನೇ ಅಧ್ಯಾಯದಲ್ಲಿ ನೋಡ್ತೀವಿ. ನೀವು ಏನಂದರೆ ಆತ್ಮಿಕ ವಿಷಯದಲ್ಲಿ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿ ತಿಂದರೆ ಅವನು ಮರಣಿಸ್ತಾನೆ. ಆದರೆ ಆತ್ಮಿಕವಾಗಿ ಅವರು ಸತ್ತೋಗಿದ್ದಾರೆ ಅಂತ ಅರ್ಥ. ಇಲ್ಲಿ ಭೌತಿಕವಾದಂಥ ಅರ್ಥ ಅಲ್ಲ ಇದು. ಇವ್ರಿಗೆ ರೋಗ ಬಂದು ನಾವು ತಿಂತಾ ಇದ್ದೀವಿ, ನಮ್ಗೆ ರೋಗ ಬಂದಿಲ್ಲ, ನಮ್ಮ ಮರಣ ಬಂದಿಲ್ಲ, ನಾವು ಸಿಗರೇಟ್ ಸೇರ್ತಾ ಇದ್ದೀವಿ, ಕೆಟ್ಟ ಕೆಲಸಗಳ ಮಾಡಿಕೊಂಡು ಸಹ ಕರ್ತನ ಬೋಧನೆ ತಿಂತಾ ಇದ್ದೀವಿ, ಕರ್ತನ ರೊಟ್ಟಿನ, ನಮಗೇನು ಆಗಿಲ್ಲ ಅಂತ ನೀವು ಅವರು ವಹಿಸ್ತಾ ಇರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ಅವರು ಸತ್ತೋಗಿದ್ದಾರೆ. ಅವ್ರಿಗೆ ಜೀವ ಇಲ್ಲ. ಏನೋ ತಾತ್ಕಾಲಿಕವಾಗಿ ಸಭೆಗೆ ಹೋಗಿ ಕರ್ತನ ರೊಟ್ಟಿ ತಿಂತಾ ಇದ್ರೆ ಹೊರತು, ಆದರೆ ದೇವರ ದೃಷ್ಟಿಯಲ್ಲಿ ಅವನು ಅನಾರೋಗ್ಯ ಹೋಗಿದ್ದಾನೆ. ಅವನು ಭಯಂಕರವಾದಂಥ ಪಾಪದಲ್ಲಿದ್ದಾನೆ. ಅವನು ದೇವರವನ್ನ ಲೆಕ್ಕಕ್ಕೆ ಅವನು ತಗೊಳ್ಳೋದಿಲ್ಲ. ಅದರಿಂದ ಸೈತಾನನು ಪ್ರತಿಯೊಬ್ಬ ಮನುಷ್ಯರನ್ನ ನುಂಗಿಬಿಟ್ಟಿದ್ದಾನೆ. ಸಭೆಗೆ ಹೋಗುವಂಥವ್ರನ್ನ, ದೊಡ್ಡ ದೊಡ್ಡ ಸೇವಕರುಗಳನ್ನ, ವಿಶ್ವಾಸಿಗಳನ್ನ ಎಲ್ಲರನ್ನ ಅವನು ಏನು ಮಾಡಿದ್ದಾನೆ, ಹಾಗೆ ನುಂಗಿದ್ದಾನೆ. ನೋಡಿರ್ಬೋದು ಒಂದು ಕಪ್ಪೆ ಆ ಪಕ್ಕ ಒಂದು ವೇಳೆ ಒಂದು ಆಮೆ ನೋಡಿ, ಆಮೆ ಏನು ಮಾಡ್ತದೆ, ಅದು ಸುಮ್ಮನೆ ಇರ್ತದೆ ಸೈಲೆಂಟಾಗಿ. ಯಾವ್ದಾರ ಕಪ್ಪೆನೋ ಯಾವ್ದಾರ ಹುಳನೋ ಅದ್ರ ಪಕ್ಕಕ್ಕೆ ಹೋದರೆ ಗಬಕ್ಕನ್ನು ನುಂಗ್ಬಿಡ್ತದೆ. ಸೆಕೆಂಡು ಕಣ್ಣು ಮುಚ್ಚಿ ಇರಲ್ಲ. ಅದೇ ಥರ ಸೈತಾನನು ಪ್ರತಿದಿನ ಮನುಷ್ಯರನ್ನ ನುಂಗು ಬಿಡ್ತಾ ಇದ್ದಾನೆ. ಯಾರನ್ನು ನುಂಗ್ಲಿ ಅಂತ ಚಿಂತಿಸ್ತಾ ಇದ್ದಾನೆ. ಇವತ್ತು ಯಾರನ್ನ ಟಾರ್ಗೆಟ್ ಮಾಡಲಿ, ಅವ್ರನ್ನ ಯಾರನ್ನ ಹಾಳು ಮಾಡಲಿ, ಯಾರನ್ನ ಇವತ್ತು ನರಕಕ್ಕೆ ನಾವು ದಾರಿ ತರಲಿ ಅಂತ ಅವನು ಏನು ಮಾಡಿದ, ಪ್ರತಿನಿತ್ಯ ಹಗಲು ರಾತ್ರಿ ನಿದ್ರೆ ಇಲ್ದೇನೆ ಅಲ್ಲಿತಾ ಇದ್ದಾನೆ. ನಾನಾದರೂ ನೀವಾದರೂ ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡಲು ಅಂತ ದೇವ್ರ ಮಕ್ಕಳೇ ಸುಮ್ಮನೆ ಅಲಿತಾ ಇದ್ದಾನಂತೆ ಹಗಲು ರಾತ್ರಿ. ಅದಕ್ಕಾಗಿ ಅಲ್ಲಿ ಕೊಲೆಗಳು, ಇಲ್ಲಿ ಕೊಲೆಗಳು, ವ್ಯಭಿಚಾರ, ಕಳ್ಳತನ, ಮೋಸ, ದರೋಡೆ, ಪ್ರಪಂಚನ ಒಂದು ಸಾರಿ ನಾವು ನೋಡಿರ್ತಾರೆ. ಎಷ್ಟು ಅನೇಕ ಕಡೆ ಪೊಲೀಸ್ ಸ್ಟೇಷನ್ಗಳು, ಬಾರ್ಗಳು, ದಿನೇ ಕೇಸ್ಗಳು ಜಾಸ್ತಿ. ಅದು ಮನುಷ್ಯ ಎಂಥ ಕ್ರೂರಾಗಿದ್ದಾನೆ ಅಂದರೆ ಯಾರಾದರೂ ಏನಾದರೂ ಆದಾಗ ಮನುಷ್ಯನ ಮಟನ್ ಥರ ಪೀಸ್ ಮಾಡಿ ಚೀಲದಲ್ಲಾಗ್ತಾನೆ. ಮಕ್ಕಳನ್ನ ಸಾಯಿಸ್ತಾ ಇದ್ದಾರೆ. ಇದು ಹೆಂಗಾಗಿದ್ದಾರೆ ಸೈತಾನ ಆ ರೀತಿಯಾಗಿ ನುಂಗಿದ್ದಾನೆ ಎಲ್ಲರನ್ನ. ಅವನು ಚಿಂತಿಸ್ತಾ ಇದ್ದಾನೆ. ಆದರೆ ಇನ್ಯಾರನ್ನ ಬಗ್ಗೆ ಚಿಂತಿಸ್ತಾ ಇದ್ದಾನೆ ನೋಡುವಾಗ ನಾವು ಮೊದಲಾಗಿ ನೋಡೋದು
ದೇವರು, ತಂದೆಯಾದ ದೇವರು ಮನುಷ್ಯನ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ಎರಡದಾಗಿ ನೋಡಿದ ಯೇಸು ಕ್ರಿಸ್ತನ ಚಿಂತಿಸ್ತಾ ಇದ್ದಾರೆ, ಪವಿತ್ರಾತ್ಮನ ಚಿಂತಿಸ್ತಾ ಇದ್ದಾರೆ, ದೇವದೂತರು ಚಿಂತಿಸ್ತಾ ಇದ್ದಾರೆ, ಪ್ರಕೃತಿ ಚಿಂತಿಸ್ತಾ ಇದ್ದಾರೆ. ಅದೇ ರೀತಿ ಸೈತಾನ ಸಹ ಚಿಂತಿಸ್ತಾ ಇದ್ದಾನೆ, ಅಪವಾದಿ. ಮತ್ತು ಇನ್ಯಾರು ಚಿಂತಿಸ್ತಾ ಇದ್ದಾರೆ? ಏಳನೇದಾಗಿ ನೋಡುವಾಗ ದೇವ್ರ ಮಕ್ಕಳ ಪಾತಾಳದಲ್ಲಿರುವ ನೀತಿವಂತರು. ಪಾತಾಳದಲ್ಲಿರುವ ನೀತಿವಂತರು ಯಾರ ಬಗ್ಗೆ ಚಿಂತಿಸ್ತಾ ಇದ್ದಾರೆ? ಯಾರ ಬಗ್ಗೆ ಚಿಂತಿಸ್ತಾರೆ ನೋಡಪ್ರೆ ಅಲ್ಲಿ ಹೌದು ದೇವ್ರ ಮಕ್ಕಳೇ, ನಮ್ಮ ಬಗ್ಗೆನೂ ಸಹ ಅವ್ರು ಚಿಂತೆ ಮಾಡ್ತಾರಪ್ರೆ. ನಾವು ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನ ನೋಡುವಾಗ ಅಲ್ಲಿ ಏನು ಮಾಡ್ತಾನೆ, ನೀನು ಉಣ್ಣು ತಿನ್ನು ಕುಡಿ ಅಂತ ಹೇಳ್ತಾನೆ ತನ್ನ ದೇಹಕ್ಕೆ ಈ ಭೂಮಿಯಲ್ಲಿದ್ದಾಗ. ಆದರೆ ದೇವ್ರ ಹತ್ರ ಒಂದು ವೇಳೆ ನಿನ್ನ ಪ್ರಾಣ ನಾಶ ಆದರೆ, ಒಂದು ವೇಳೆ ಒಂದು ವೇಳೆ ಇವತ್ತು ಲೋಕದಲ್ಲಿ ನೀನು ಬಿಟ್ಟು ಅಂದ್ರೆ ನಿನ್ನ ಗತಿ ಏನು ಅಂತ ದೇವ್ರು ಹೇಳ್ತಾರೆ. ಅದರಿಂದ ಅಲ್ಲಿ ಪಾತಾಳದಲ್ಲಿ ನೋಡುವಾಗ ಅಲ್ಲಿ ನೋಡುವಾಗ ಆತನು ಹೇಳ್ತಾನೆ, ತಿನ್ನು ಎಲ್ಲವನ್ನು ಮಾಡು, ಬುದ್ಧಿನ ಈ ರಾತ್ರಿ ನಿನ್ನ ಪ್ರಾಣ ಹೋದ್ರೆ ನಿನ್ನ ಗತಿ ಏನು? ನಿನ್ನ ಪಾತಾಳಕ್ಕೆ ಹೋದ್ರೆ ನಿನ್ನ ಗತಿ ಏನು? ಅಲ್ಲಿ ಆ ಪಾತಾಳದಲ್ಲಿ ನೋಡುವಾಗ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನ ನೋಡುವಾಗ ಪಾತಾಳದಲ್ಲಿರುವ ನೀತಿವಂತರು ಪಾತಾಳದಲ್ಲಿರುವ ನೀತಿವಂತರು ಚಿಂತೆ ಮಾಡ್ತಿದ್ದಾರಂತೆ ನೋಡ್ರಲ್ಲಿ. 6ನೇ ಅಧ್ಯಾಯ 9ನೇ ವಚನ ಪ್ರಕಟಣೆ. 5ನೆಯ ಮುದ್ರೆಯನ್ನು ದೇವರ ವಾಕ್ಯದ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಅಪರಾಧದ ಆತ್ಮಗಳು ಲೆಕ್ಕಗತಿಯ ಕೆಳಗಿರುವುದನ್ನು ಕಂಡನು. ಅವರು ಒಡೆಯನು, ಪರಿಶುದ್ಧನು, ಸತ್ಯವಂತನೂ ಆಗಿರುವಾತನು, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆ ಪ್ರತಿದಂಡನೆ ಮಾಡದೇ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ನೋಡಿಪ್ರೆ ಇವರೆಲ್ಲರೂ ಸಹ ನೀತಿವಂತರೆಲ್ಲರೂ ಸಹ ನೋಡಿ, ಆತನ 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿ ತಾವು ಹೇಳಿದ ಸಾಕ್ಷಿ ನಿಮಿತ್ತವಾಗಿಯೂ ಅಥವರಾದ ಆತ್ಮಗಳು ಇವತ್ತು ಸಾಕ್ಷಿ ಹೇಳ್ತಾರಪ್ಪ ಸಭೆಯೊಳಗೆ. ಯಾರನ್ನ ಕೊಂದಿದ್ದಾರಪ್ರೆ ಸಭೆಯೊಳಗೆ? ಎಲ್ಲವೂ ಸಹ ಸುಳ್ಳಾದ ಸಾಕ್ಷಿಗಳು ನಿಜವಾದ ದೇವ್ರ ಬಗ್ಗೆ ಸಾಕ್ಷಿ ಹೇಳೋಕ್ರೆ ನಿನ್ನ ಆದಷ್ಟು ಬೇಗ ಸಾಯಿಸ್ಬಿಡ್ತಾರಪ್ಪ. ಅನೇಕ ಹೋರಾಟಗಳಿರ್ತಾನೆ ನಿನಗೆ ಸಭೆಯಲ್ಲಿ ನಾವು ಅದೇ ಕೇಳ್ತ ಸಾಕ್ಷಿ ಹೇಳಿ ಅಂತ. ಸಾಕ್ಷಿ ಏನಾಗುತ್ತೆ ಅಂದ್ರೆ ಕ್ರಿಸ್ತನ ಸಾಕ್ಷಿನೇ ಅವರು ಮಾಯ ಮಾಡಿದಾರೆ. ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳೋದಿಲ್ಲ. ಎಲ್ಲರಿಗೂ ಸಾಕ್ಷಿ, ನಾನು ಅಲ್ಲೋಗಿದ್ದೆ, ನನಗೆ ಹಂಗಾದ್ದು, ನನ್ನ ಮನೆ ಕಟ್ತದೆ, ನಾನು ಅದು ತಗೊಂಡೆ, ನಾನು ಇದು ತಗೊಂಡೆ, ನಾನು ಕಾರ್ ತಗೊಂಡೆ, ಹೊಸ ಕಾರ್ ತಗೊಂಡೆ, ಈ ರೀತಿಯಾದಂಥ ಟೊಲ್ಲಾದಂಥ ಸಾಕ್ಷಿಗಳು ಹೇಳ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯದ ನಿಮಿತ್ತವಾಗಿ ಸಾಕ್ಷಿ ಅವರು ಅವ್ರ ಆತ್ಮ ಅಥವರಾಗಿದ್ದಾರೆ. ಅವರೆಲ್ಲ ಸತ್ತೋಗಿದ್ದಾರೆ, ಅವ್ರನ್ನ ಕೊಂದಿದ್ದಾರೆ. ಇವತ್ತು ಯಾರು ಯಾವ ಸಾಕ್ಷಿ ಕೊಳ್ತಿದ್ದಾರೆ? ಎಲ್ಲರೂ ಕೈ ತರ್ತಾರೆ ಸಭೆಯೊಳಗೆ, ಎಲ್ಲರೂ ಅಂತ ಕೂಗ್ತಾ ಇದ್ದಾರೆ, ಅಲ್ಲೆಲ್ಲೂ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನೋಡಿ 1ನೇ ಶತಮಾನದಲ್ಲಿ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿ ನಿಮಿತ್ತವಾಗಿ ಅಥವರಾದ ಆತ್ಮಗಳು ಇವತ್ತು ವಾಕ್ಯ ಕೊಡ್ತಾ ಇದ್ರು. ಯಾರು ಅವ್ರಿಗೆ ಏನು ಮಾಡ್ದಲ್ಲ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅರ್ಚ್ಕೊಂಡು ಕಿರ್ಚ್ಕೊಂಡು ವಾಕ್ಯ ಅವ್ರಿಗೆ ಏನು ಅಪಾಯಗಳಾಗ್ತಲ್ಲ. ಯಾಕಂದರೆ ಅವರೆಲ್ಲರೂ ಸೈತಾನನ ಪಕ್ಷದವರು. ಅದೇ ನೀನು ಹೋಗಿ ಸತ್ಯವನ್ನು ಸಾರು, ತಂದೆಯಾದ ದೇವರಿದ್ದಾನೆ, ಪವಿತ್ರಾತ್ಮರಿದ್ದಾನೆ, ಯೇಸು ಕ್ರಿಸ್ತರಿದ್ದಾರೆ, ಈ ಪ್ರಕೃತಿ ದೇವದೂತ, ಇದೆಲ್ಲವನ್ನು ಹೇಳುವಾಗ ನಿನ್ನ ಕ್ರೈಸ್ತರನ್ನ ಬಿಡೋದಿಲ್ಲ. ನೀನೊಬ್ಬ ಸುಳ್ಳು ಪ್ರವಾದಿ, ಒಂದೊಳ್ಳೆ ಸುಳ್ಳು ವ್ಯಕ್ತಿ, ನೀನು ಸುಳ್ಳು ನಾನು ಹೇಳ್ತಾ ಅಂತ ಅವರೇ ನಮ್ಮ ಮೇಲೆ ಬೀಳ್ತಾರೆ. ಯಾವ ರೀತಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನಿಗೆ ಪರಿಸಾಯರು, ಸದ್ದುಕಾಯರು ಇವರೆಲ್ಲರೂ ನಾನು ದೇವರ ಮಗ ಅಂತ ಹೇಳಿದ್ರೆ ಒಪ್ಕೊಳ್ಳೋಕೆ ಎಸಿದಾಗಲ್ಲ. ಯಾವಾಗ ಇವನ್ನ ಸಿಲುಬೆಗೆ ಏರಿಸಬೇಕು, ಇವನು ಯಾವಾಗ ಇವನ್ನ ಸಭೆಗೆ ಅಂತ ಕಾಯ್ತಾ ಇದ್ರು. ಅದೇ ಥರ ಈ ಲೋಕದಲ್ಲಿ ಹೌದು ನೋಡುವಾಗ ಅನೇಕರು ಅಥವರಾಗಿದ್ದಾರೆ ಆಗಿನ ಕಾಲದಲ್ಲಿ. ಇವರೆಲ್ಲರೂ ಏನು ಮಾಡ್ತಾರೆ? ಯಜ್ಞವೇದಿ ಕೆಳಗಿರೋ, ಯಜ್ಞವೇದಿ ಅಂದರೆ ಯಜ್ಞಗಳಲ್ಲಿ ಎಲ್ಲಿ ಮಾಡ್ತಾರೆ ಈಗಲೂ ಸಹ. ಅಬ್ರಾಹ್ಮನು ತನ್ನ ಮಗನನ್ನು ಈ ಭೂಮಿಯಲ್ಲಿ ಅರ್ಪಿಸಲ್ಪಟ್ಟಿದ್ದಾನೆ. ಅರಣ್ಯ ಕಡೆ ನೋಡುವ ಅನೇಕ ಕಡೆ ಯಜ್ಞಗಳನ್ನು ಮಾಡಿದರೆ ಈ ಭೂಮಿಯಲ್ಲಿ. ಭೂಮಿ ಕೆಳಗಡೆ ಯಜ್ಞವೇದಿ ಕೆಳಗಡೆ ಅಂದರೆ ಈ ಕೆಳಗಡೆ ಪಾತಾಳ ಇದೆ. ಆ ಪಾತಾಳದಲ್ಲಿ ಪರದೇಶಿ ಇದೆ. ಆ ಪರದೇಶಿಯಲ್ಲಿರೋದ ನೀತಿವಂತರಲ್ಲಿ ಹೋಗಿದ್ದಾರೆ. ಅವರು ದಿನನಿತ್ಯ ಹೇಳಿದರೆ ನನ್ನನ್ನು ಕುರಿತು ಅವ್ರು ಏನು ಮಾಡ್ತಾರಂತೆ, ಅಲ್ಲಿ ಚಿಂತೆ ಮಾಡ್ತಾರೆ ಅಂತ. ಯಾವಾಗ ಅವರು ಪ್ರತಿದಿನ ಮಾಡಬೇಕು ಅಂತ ಅವ್ರು ದೇವ್ರ ಹತ್ರ ಹೋಗ್ತಾ ಇದ್ದಾರೆ. ಹಾಗಾಗಿ ಕೇಳ್ತಾರಂತೆ, ದೇವ್ರ ಉತ್ತರ ಕೊಡ್ತಾರಂತೆ. ಅಲ್ಲಿ ನೋಡುವಾಗ ನನ್ನ ಒಂದೊಂದು ಬಿಳಿಯೊಂದೊಂದಿಗೆ ಕೊಡಲ್ಪಟ್ಟಿತ್ತು. ಇದನ್ನು ನಿಮ್ಮ ಹಾಗೆ ಕೊಲೆಯಬೇಕಾಗಿರುವ ನಿಮ್ಮ ಸಹೋದರ ಮತ್ತು ನಿಮ್ಮ ಜೊತೆಗಾರರ ಸಂಖ್ಯೆಯು ಪೂರ್ಣವಾಗೋ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಬೇಕಂದ್ರೆ ಅವ್ರಿಗೆ ಉತ್ತರವಾಯಿತು. ಇಲ್ಲಪ್ಪ, ನಿಮ್ಮಾಗಿ ಎಷ್ಟೋ ಜನ
ನನಗೋಸ್ಕರ ಪ್ರಾಣವನ್ನು ಕೊಡಬೇಕಾಗಿದೆ, ಅಲ್ಲಿ ತನಕ ಏನು ಮಾಡಿ ನೀವು ಸ್ವಲ್ಪ ತಾಳಿ ಅಂತ ಹೇಳ್ತಾ ಇದ್ದೆ ಪ್ರೇ. ಅದರಿಂದ ದೇವ್ರ ಮಕ್ಕಳೇ, ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ನೀತಿವಂತರು ಸಹ ಅವ್ರು ಇದರ ಬಗ್ಗೆ ಆ ಮನುಷ್ಯನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾರೆ ಪ್ರೇ. ಇಲ್ಲಿ ಇವರು ಒಂದು ವೇಳೆ ಈ ನರಕಕ್ಕೆ ಬಂದುಬಿಟ್ಟರು, ನರಕ ಉಂಟಾದರು, ನಮಗೆ ಇವರು ಇರಬೇಕನ್ನೋದನ್ನ ದೇವರು ಇಲ್ಲಿ ಬರೆಸ್ತಾ ಇದ್ದಾರೆ ಪ್ರೇ. ಅದೇ ಪ್ರಕಾರ ನೋಡುವ ಇಂಟಿನಾಗಿರುವಾಗ ಯಾತನೆ ಸ್ಥಳದಲ್ಲಿ ನರಕದಲ್ಲಿ ಇರುವಂಥವ್ರು ಸಹ ಚಿಂತೆ ಮಾಡ್ತಾರಂತೆ ಪ್ರೇ. ನೋಡಿ, ಲೋಕನ ಬರೋ ಸುವಾರ್ತೆ 16ನೇದೆಯ 25ರಿಂದ 27ನೇ ವಚನ ಓದುವಾಗ ಆ ಯಾತನೆ ಸ್ಥಳದಲ್ಲಿರುವಂಥವರು ಸಹ ನನ್ನನ್ನು ಕುರಿತು, ನಿಮ್ಮನ್ನು ಕುರಿತು, ಮನುಷ್ಯನ ಕುರಿತು ಚಿಂತೆ ಮಾಡ್ತಿದ್ದಾರೆ ಪ್ರೇ. ಓದೋಣ. ಲೋಕ 16ನೇದೆಯ 25ನೇ ವಚನದಿಂದ. ಆಶಿಸಿದ ಚಿತ್ತದಲ್ಲಿ ನಿಮ್ಮ ಜೀವವನ್ನು ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದಿತು. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಸೌಂಡ್ ಕ್ಲಿಯರ್ ಬರೋದಿಲ್ಲ. ಒಂದು ನಿಮಿಷ ನಾನು ಓದ್ತೀನಿ ನೋಡಿ. ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನವೆಲ್ಲ ಹೊಂದಿದಿ, ಹಾಗೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ದೊಂಗೂರು ಸ್ಥಾಪಿಸಲ್ಪಟ್ಟಿದೆ. ಆದ ಕಾರಣ ಈ ಕಡೆಯಿಂದ ನಿನ್ನ ಕಡೆಗೆ ಹೋಗಬೇಕೆಂದಿರುವುದು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಕಡೆಗೆ ಬರೋರು ದಾಟುವುದಕ್ಕಾಗನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆ ಬಳಿಗೆ ಕಳುಹಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮರಿದ್ದಾರೆ, ಅವರು ಸಹ ಈ ಯಾತ್ರಾ ಸ್ಥಳಕ್ಕೆ ಬಂದಾರು. ಅಂದರೆ ಇಲ್ಲಿ ನೋಡುವಾಗ ದೇವರು ಅಬ್ರಾಹ್ಮನು ಹೇಳ್ತಿದ್ದಾನೆ, ನೋಡಪ್ಪ, ಈ ಭೂಲೋಕದಲ್ಲಿ ನಾನು ಇರುವಾಗ ಈ ಧನವಂತನೇ ಒಂದು ಸಾರಿ ಸಹ ನಾನು ದೇವ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಪಾತಾಳ ಇದೆ, ಆ ಪಾತಾಳ ನರಕ ಇದೆ, ಯಾವತ್ತೂ ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಬರೀ ಹಣ, ಅಂತಸ್ತು, ಈ ಲೋಕದ ಮೋಜಿಗೆ ನೀನು ಜೀವಿಸ್ತೇಬಿಟ್ಟು ನಿನ್ನ ದಿನವನ್ನು ಸುಖವಾಗಿ ಕಳೆದುಬಿಟ್ಟು ಯಾವತ್ತಾರು ನೀನು ಆಲೋಚನೆ ಮಾಡ್ದ, ನಾನು ದೇವ್ರ ಬಳಿಗೆ ಹೋಗಬೇಕು. ಹೌದು, ಈ ಆಕಾಶ ಇಷ್ಟು ದೊಡ್ಡದಾಗಿದೆಯಲ್ಲ, ಈ ಭೂಮಿ ಇಷ್ಟು ದೊಡ್ಡದಾಗಿದೆಯಲ್ಲ, ಇದೆಲ್ಲ ಉಂಟು ಮಾಡಿದವರು ಯಾರು? ಗಾಳಿ ಬೀಸ್ತಾ ಇದೆಯಲ್ಲ, ಈ ರಾತ್ರಿ ಹಗಲು ಆಗ್ತಾ ಇದೆಲ್ಲ ಮಾಡಿದವರು ಯಾರು ಅಂತ ಯಾವತ್ತಾರು ನೀನು ಆಲೋಚನೆ ಮಾಡ್ದ? ದೇವರು ಕೊಟ್ಟದೆಲ್ಲವನ್ನು ಅನುಭವಿಸಿ ಮಾಡಬಾರದ ಪಾಪಗಳೆಲ್ಲ ಮಾಡಿ ಇವತ್ತು ನೀನು ಈ ಭೂಮಿ ಮೇಲೆ ಜೀವಿಸ್ತೆ. ಆದರೆ ಲಾಜರ ಆ ಥರ ಅಲ್ಲ. ಅವನು ದೇವರನ್ನ ಕುರಿತು ಚಿಂತೆ ಮಾಡ್ತಾ ಇದ್ದ, ದೇವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದ, ದೇವ್ರನ್ನ ಕುರಿತು ಯಾವಾಗಲೂ ಅದನ್ನ ನೆನಪು ಮಾಡ್ಕೊಳ್ತಿದ್ದ, ಕಷ್ಟವನ್ನು ಅನುಭವಿಸ್ದ. ಅದರಿಂದ ಅವನಾದರೂ ನೆಮ್ಮದಿ ಸ್ಥಳಕ್ಕೆ ಹೋಗಿದ್ದಾನೆ. ನೀನು ಸಂಕಟದಲ್ಲಿದೆಯಾ? ಹಾಗಾದ್ರೆ ಕೆಲಸ ಮಾಡುತ್ತದೆ, ಬ್ರಾಹ್ಮಣೇ, ನನ್ನ ಮನೆಗೆ ಲಾಜರನ್ನ ಕಳಿಸು ಅಂತ ಹೇಳ್ತಾನೆ. ಅಲ್ಲಿ ಪಾತಾಳದಲ್ಲಿ ಏನು ಮಾಡ್ತಾನೆ? ಚಿಂತೆ ಮಾಡ್ತಾನೆ. ತನ್ನ ಮನೆಯವ್ರನ್ನ ಕುರಿತು, ತನ್ನ ಜನರನ್ನ ಕುರಿತು, ನನ್ನ ಬಂಧುಗಳನ್ನ ಕುರಿತು ಅವನು ಚಿಂತೆ ಮಾಡ್ತಾ ಇದ್ದಾನೆ. ಅದೇನು ನೆಮ್ಮದಿಯಾಗಿ ಹೋಗಿಲ್ಲ ಬರೇ. ಒಂದು ಕಡೆ ಯಾತನೆ, ನೋವು, ಇನ್ನೊಂದು ಕಡೆ ನನ್ನ ಕುರಿತು ಚಿಂತೆ ಮಾಡ್ತಾ ಇದ್ದಾನೆ. ನಾವು ನೋಡಿ, ನಮ್ಮ ಬಂದ್ರೆ ಮಕ್ಕಳಿಗೆ ಬರೋದು ಕಷ್ಟ ಅಂತೀವಿ. ನಾವು ಇಷ್ಟೇ ಕಷ್ಟ ಅನ್ಬೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ಬರಬಾರ್ದು. ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು, ಅವನು ಬೇರೆಯವ್ರ ಹತ್ರ ಬೇಡಬಾರ್ದು, ಅವನ ಕಾಲ ಮೇಲೆ ಅವನು ನಿಂತ್ಕೋಬೇಕಂತ ನಾವು ಎಷ್ಟು ಚಿಂತೆ ಮಾಡ್ತೀವಿ. ಅದೇ ಥರ ಅಲ್ಲಿ ಪಾತಾಳದಲ್ಲಿ ಹೋದಂಥ, ಆ ನರಕಕ್ಕೆ ಹೋದಂಥ ಜನರು ಅಲ್ಲಿ ಅಳ್ತಾ ಇದ್ರಂತೆ, ಬರೀ ಚಿಂತೆ ಮಾಡ್ತಾ ಇದ್ರಂತೆ. ಅಯ್ಯೋ, ಈ ಆತನ ಸ್ಥಳಕ್ಕೆ ಬಂದಾರು, ನಾವಾದರೂ ಬಂದ್ಬಿಟ್ಟಿದ್ದೀವಿ, ಪರವಾಗಿಲ್ಲ, ನಾವು ಮಾಡೋ ತಪ್ಪಿಗೆ ನಾವು ಬಂದ್ಬಿಟ್ಟಿದ್ದೀವಿ, ಪುನಃ ಹೋಗೋಕ್ಕಾಗಲ್ಲ. ಆದರೆ ಭೂಮಿ ಮೇಲೆ ನನ್ನ ಕುಟುಂಬ ಇದ್ದಾರೆ, ನನ್ನ ಅಂಟರಿದ್ದಾರೆ, ನನ್ನ ಬಂಧುಗಳಿದ್ದಾರೆ, ದಯಮಾಡಿ ಅದೇ ಕಳಿಸು ದಯಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ನಾನು ಇಷ್ಟು ನೀರನ್ನು ವೇಸ್ಟ್ ಮಾಡಿದೆ ಭೂಲೋಕದಲ್ಲಿದ್ದಾಗ, ಎಷ್ಟೆಷ್ಟು ಕಾಸ್ಟ್ಲಿ ನೀರನ್ನು ಕೊಡಿದೆ, ಆದರೆ ಇವತ್ತು ಇಲ್ಲಿ ಒಂದು ಚೂರು ಏನಿಲ್ಲ, ಸಂಕಟ ಪಡ್ತಾ ಇದ್ದೀನಿ, ಉರಿ. ದೇವ್ರ ಮಕ್ಕಳೇ, ನೋಡಿದ್ರ ಅಲ್ಲೂ ಸಹ ಮನುಷ್ಯನ ಬಗ್ಗೆ ಮನುಷ್ಯನ ಚಿಂತೆ ಮಾಡ್ತಾ ಇದ್ದಾನೆ ಪ್ರೇ. ಯಾತಂತ್ರಕ್ಕೆ ಬಂದಾರು ಅಂತ ಪ್ರೇ. ಆದರೆ ಈ ಭೂಲೋಕದಲ್ಲಿರೋ ಮನುಷ್ಯ ಏನು ಮಾಡ್ತಾನೆ ಹೇಳಿದ್ರೆ, ಇವರೆಲ್ಲರೂ ಮನುಷ್ಯರಿಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಈ ಜೀವಂತವಾಗಿರೋ ಮನುಷ್ಯ ಏನು ಮಾಡ್ತಾನೆ ಗೊತ್ತಾಗ್ತದೆ? ನೋಡಿದ್ದೇವ್ರ ಮಕ್ಕಳೇ, ಫಿಲಿಪ್ಪ 2:21 ವಚನ. ನಾನು ಮುಗಿಸ್ತೇನೆ ಪ್ರೇ, ನನ್ನ ಸಮಯ ಮುಗ್ತಾ ಇದೆ. ಫಿಲಿಪ್ಪ 2:21 ವಚನವನ್ನು ನಾವು ದಯಮಾಡಿ ಓದ್ಕೊಳ್ಳೋಣ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಸಾಕು ಪ್ರೇ. ನೋಡಿ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ.
ಎಲ್ಲರೂ ಸ್ವಕಾರ್ಯ ಅಂದರೆ ಸ್ವಂತದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಬರೇ. ನಾನೇನು ಉಣ್ಲಿ, ನಾನೇನು ತಿನ್ನಲಿ, ನಾನು ಯಾವ ರೀತಿ ಮನೆ ಕಟ್ತೀನಿ, ಯಾವ ರೀತಿ ನನ್ನ ಮಕ್ಕಳು, ಈ ರೀತಿಗೆ ಸ್ವಂತ ಸ್ವಕಾರ್ಯಗಳ ಮೇಲೆ ಚಿಂತೆ ಮಾಡಿದರೆ ಬರ್ತೇ. ಒಬ್ಬರಿಗಾದರೂ ಸಹ ಈ ಸತ್ಯವಾಕ್ಯವನ್ನು ಸಾರಬೇಕು. ಈ ಗ್ರೂಪಲ್ಲಿ ಹೊರತು ಈ ಸತ್ಯವಾಕ್ಯ ತಿಳ್ಕೊಂಡಿರೋ ಹೊರತು ಮತ್ತಾರೂ ಈ ಆಲೋಚನೆ ಇಲ್ಲ ಬರೇ. ನರಕದಿಂದ ತಪ್ಪಿಸಬೇಕು, ಜನರಿಗೆ ಹೇಗಾದರೂ ಮಾಡಿ ಸುವಾರ್ತೆ ಸಾರಬೇಕು, ಯೇಸು ಕ್ರಿಸ್ತನ ಸೇವೆಯಲ್ಲಿ ನಾವು ಸಹ ಭಾಗಿಯಾಗಬೇಕು. ನೋಡಿ ಇಂದಿನ ಅಪೊಸ್ತಲರು ನೋಡಿ ಬರೇ, ಯೇಸು ಕ್ರಿಸ್ತನ ಹೋದ ಮೇಲೆ ದೇಶಕ್ಕೆ ಹೋಗಿ ತಮ್ಮ ಪ್ರಾಣಗಳನ್ನು ಸಮರ್ಪಿಸಿ, ಅವ್ರು ಯಾವುದು ತಮ್ಮ ಬಗ್ಗೆ ಚಿಂತೆ ಮಾಡ್ಕೊಂಡು ಹೇಳ್ತಾರೆ, ಹಣದ ಬಗ್ಗೆ, ಆಸ್ತಿ ಬಗ್ಗೆ, ಅಂತಸ್ತಿನ ಬಗ್ಗೆ ಚಿಂತೆ ಮಾಡದೆ ಅವ್ರು ಯಾವಾಗಲೂ ಸಹ ಯೇಸು ಕ್ರಿಸ್ತನ ಯಾವ ರೀತಿ ಲೋಕದಲ್ಲಿ ಕೆಲಸನ ಮಾಡೋದು ಅದೇ ಥರ ನಾವು ಸಹ ಭಾಗಿಯಾಗಿ ಆತನ ಕೆಲಸವನ್ನು ಪರಿಪೂರ್ಣ ಮಾಡಬೇಕಂತ ಅವರು ಪ್ರಯಾಸ ಪಟ್ಟಿದ್ದಾರೆ ಪ್ರೇ. ಯೇಸು ಕ್ರಿಸ್ತನ ಹೋಗುವಾಗ ಈ ಬೈಬಲ್ ಬರೆಯಲ್ಪಟ್ಟಿದ್ದಲ್ಲ ಪ್ರೇ. ಹೋದ ನಂತರ ಅಪೊಸ್ತಲರು ಅವರ ಮೂಲಕ ಈ ಬೈಬಲ್ ಏನಾಗಿದೆ ಬರೆಯಲ್ಪಟ್ಟಿದೆ ಪ್ರೇ. ಎಲ್ಲವನ್ನ ಪೂರ್ಣವಾಗಿ ಕೆಲಸ ಮಾಡಿದ್ದಾರೆ. ನನ್ನಾಗೆ ನಿನ್ನಾಗೆ ಈ ಭೂಮಿಯಲ್ಲಿ ಜೀವಿಸುವ ಪ್ರತಿಯೊಬ್ಬರಾಗ ಸ್ವಕಾರ್ಯದ ಮೇಲೆ ಯಾವಾಗಲೂ ನಾನು ಏನು ಉಣ್ಲಿ, ಏನು ತಿನ್ನಲಿ, ಏನು ಕುಡಿಲಿ, ಎಲ್ಲೋಗಲಿ, ಏನು ಮಾಡಿ, ಇದೇ ಚಿಂತೆ ಪ್ರೇ. ಯೇಸು ಕ್ರಿಸ್ತನ ಬಗ್ಗೆ ಯಾರು ಚಿಂತೆ ಮಾಡ್ತಾಯಿಲ್ಲ ಪ್ರೇ. ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟರು? ಏನಕ್ಕೆ ಮಳೆಯನ್ನು ಜಿಳಿಸ್ಕೊಂಡ್ರು? ಏನಕ್ಕೆ ಮುಳ್ಳಿನ ಕಿರೀಟವನ್ನು ಹಾಕಿದ್ರು? ನನಗಾಗಿ, ನಿನಗಾಗಿ. ಈ ಜಗತ್ತಿನ ಪ್ರತಿಯೊಬ್ಬರ ಪಾಪವನ್ನು ಯೇಸು ಕ್ರಿಸ್ತನು ತಂದೆಯಾದ ತನ್ನ ಮಗನ ಮೇಲೆ ಹೊರಿಸಿ ನಮ್ಮೆಲ್ಲರನ್ನ ಅಪರಾಧಗಳ ನಿಮಿತ್ತವಾಗಿ, ಪಾಪದ ನಿಮಿತ್ತವಾಗಿ ಇದನ್ನು ನಮ್ಮನ್ನು ಆ ಯೇಸು ಕ್ರಿಸ್ತನ ಅದನ್ನು ಹೊಡೆದಾಕಿ ತಂದೆಯೊಟ್ಟಿಗೆ ನಮ್ಮನ್ನು ಒಂದು ಮಾಡಿದನಪ್ರೆ. ಆದರೆ ಇವತ್ತನಾದರೂ ಎಲ್ಲವನ್ನು ಅನುಭವಿಸ್ಕೊಂಡು ಇವತ್ತು ಮನುಷ್ಯ ಏನು ಮಾಡ್ತಾನೆ, ಏನೋ ಹೋಗಬೇಕು ಸಭೆಗೆ ಅಷ್ಟೇ, ಏನೋ ಬೈಬಲ್ ಓದಬೇಕಷ್ಟೇ, ಯಾರು ಇಲ್ಲವೋ ನಮಗೇನೋ ಅಂತ ಸ್ವಕಾರ್ಯಗಳ ಮೇಲೆ ಕಾಲವನ್ನು ಕಳಿತಿದ್ರಪ್ರೆ. ಯಾಕಂದರೆ ಪ್ರಸಂಗಿ ಪುಸ್ತಕ 9ನೇ 10ನೇ ವಚನ ಓದಿದ್ರೆ ಪ್ರೇ ಹೇಳ್ತಿದ್ರಪ್ರೆ, ಒಂದು ವೇಳೆ ಈ ಲೋಕದಲ್ಲಿ ನೀನು ಕೆಲಸವನ್ನು ಮಾಡದೆ ನೀನು ಪಾತಾಳಕ್ಕೆ ಹೋದಾಗಲ್ಲ ಯಾವ ಕೆಲಸ ಇಲ್ಲ ಪ್ರೇ. ನೋಡಿ ಪ್ರಸಂಗಿ ಪುಸ್ತಕ 9ನೇ 10ನೇ ವಚನ. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ, ಯುಕ್ತಿಯೂ, ತಿಳುವಳಿಕೆಯೂ, ಜ್ಞಾನವೂ ಇರುವುದಿಲ್ಲ. ನಿನಗೆ ಸಿಕ್ಕಿದ ಕೆಲಸವನ್ನ ಈ ಭೂಲೋಕದಲ್ಲಿ ಪ್ರೇ, ನಾನು ಹೇಳ್ತಿರೋದು ಟೀಚರ್ ಕೆಲಸ ಅಲ್ಲ, ಗಾರೆ ಕೆಲಸ ಅಲ್ಲ ಪ್ರೇ, ಈ ಲೋಕದ ಕೆಲಸವನ್ನು ಕುರಿತು ಇಲ್ಲಿ ಪ್ರಸಂಗಿ ಮಾತಾಡ್ತಾ ಇಲ್ಲ ಪ್ರೇ. ನಿನಗೆ ಸಿಕ್ಕಿದ ನಿನಗೆ ದೇವ ಸೇವೆ ಮಾಡೋದು ಚಾನ್ಸ್ ಸಿಕ್ಕಿದೆ ನಿನಗೆ, ನೀನು ಪೂರ್ಣವಾಗಿ ಮಾಡು, ಅರ್ಧಂಬರ್ಧ ಮಾಡಬೇಡ, ಒಳ್ಳೆ ಮನಸ್ಸಿಂದ ಬಾ. ಏನೋ ಸಿಸ್ಟ್ರು ಮಾಡಿದ್ದಾರೆ, ನಾವು ಹೋಗೋಣ ಇದ್ದಾರೆ ಬೇಜಾರು ಮಾಡ್ಕೊಳ್ತಾರೆ, ನೋಡು ಇದಕ್ಕೆ ಯಾರಿಗೂ ಬಲವಂತ ಇಲ್ಲ, ಅದು ನಿನ್ನ ಯುವರ್ ಚಾಯ್ಸ್. ನೀನೇನು ತಿಳ್ಕೊಂಡಿದ್ದೀವಿ, ಇವರೆಲ್ಲ ಈ ಲೋಕದ ಕೆಲಸ ದೇವರು ಕೊಟ್ಟಿದ್ದಾನೆ, ಅದನ್ನು ನಾವು ಸರಿಯಾಗಿ ಮಾಡಬೇಕು. ಒಂದು ಆಫೀಸಲ್ಲಿ ಕೆಲಸ ಕೊಟ್ಟಿದ್ದಾರೆ, ಅದನ್ನು ಒಳ್ಳೆ ಆ ಕೆಲಸ ಅಲ್ಲ ಅದು, ಇದು ಹೋಗ್ಲಿಕ್ಕೆ ಹೊಟ್ಟೆ ಪಾಡಬೋದ್ರ ಅದು. ಇಲ್ಲಿ ಬರೆಯಲ್ಪಡಿರೋ ದೇವರ ಕೆಲಸವನ್ನು, ನೀನು ಕೊಟ್ಟಿರೋ ದೇವರ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡು. ಯಾಕಂದರೆ ನೀನು ಸತ್ಯ ಪಾತಾಳಕೊಂಡಾದರೆ ಅಲ್ಲಿ ಯಾವ ಕೆಲಸ ಇಲ್ವಂತ ಪ್ರೇ. ಒಂದು ವೇಳೆ ನೀತಿವಂತರ ಬಳಿಗೆ ಹೋದರೆ ಅಲ್ಲಿ ನೀನು ಏನು ಮಾಡ್ತೀಯಾ, ಅಲ್ಲಿ ಸಮಾಧಾನ ಆಗಿರ್ತೀಯ. ಒಂದು ವೇಳೆ ಯಾತನೆ ಸ್ಥಳಕ್ಕೆ ಹೋದರೆ ಅಲ್ಲಿ ಬರೀ ಕೂಗೋ ಕೆಲಸ, ಅರ್ಚಾಡೋ ಕೆಲಸವೇ. ಆದ್ದರಿಂದ ಈ ಭೂಲೋಕದಲ್ಲಿ ನೀನು ಕೊಟ್ಟಂಥ ಕೆಲಸವನ್ನು ನೀನು ಪೂರ್ಣ ಹೃದಯದಿಂದ ಮಾಡು ಅಂತ ಇಲ್ಲಿ ಪ್ರಸಂಗ ಮೂಲಕ ದೇವರು ಬರೆಸ್ತಾ ಇದ್ದಾರೆ. ಅದರಿಂದ ನಮ್ಮ ಆದಷ್ಟು ಆ ಸಣ್ಣ ಕೆಲಸ ಆಗಲಿ ದೇವ್ರ ಸೇವೆ. ಇವತ್ತು ನಿನ್ನ ನಂತರ ಒಂದು ವೇಳೆ ನೀವು ಏನಿಲ್ಲದೆ ಹೋಗ್ಬೋದು, ಆ ಸಣ್ಣ ಕೆಲಸನ ಮಾಡು. ದೇವರು ಒಂದಲ್ಲ ಒಂದಿನ ದೊಡ್ಡ ಸ್ಥಳದಲ್ಲಿ ನಿನ್ನ ಇರ್ತಾನೆ ಅಂತ ಹೇಳ್ತೇವೆ ವಾಕ್ಯ. ಆದರೆ ಒಳ್ಳೆಯ ಮನಸ್ಸಿಂದ ಮಾಡು. ಚಿಕ್ಕದಾಗಿ ನೀವು ದೇವ್ರಿಗೆ ಸೇವೆ ಮಾಡಿ ದೇವ್ರಿಗೆ ಕೊಡ್ತಾ ಇದೆಯಾ, ಚಿಕ್ಕದಾಗಿ ಕೊಡು, ಆದರೆ ಒಳ್ಳೆಯ ಮನಸ್ಸಿಂದ ಕೊಡು, ಮೋಸ ಮಾಡಬೇಡ. ನಿನಗೆ ಏನು ಸಿಗ್ತದೆ, ದೇವರು ನಿನಗೆ ಏನು ಕೊಟ್ಟಿದ್ದಾನೋ, ಒಂದು ಹಾಡಿನ ಭಾಗ ಕೊಟ್ಟಿದ್ದಾನ ಅದರ ಕ್ರಮವಾಗಿ ನೀನು ವಹಿಸು. ಒಂದು ವಾಕ್ಯದ ಭಾಗ ಕೊಟ್ಟಿದ್ದಾನ ಅದನ್ನು ಕ್ರಮವಾಗಿ ವಹಿಸು. ಯಾವುದೋ ಒಂದು ನಿನಗೆ ದೇವರನ್ನು ಸೇವೆ ಒಪ್ಪಿಸಿದನ ಅದನ್ನು ನೀನು ಸತ್ತಿರ ಗಂಟ ಮಾಡು, ಅದು ಒಳ್ಳೆ ಮನಸ್ಸಿಂದ ಮಾಡು. ನನಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ದೇವರು ಅಂತ, ಪ್ರತಿಫಲ ಕೊಟ್ಟೇ ಕೊಡ್ತಾನೆ ನನಗೆ ದೇವರು. ಒಂದಲ್ಲ ಒಂದಿನ ಈ ಲೋಕದಲ್ಲೆಲ್ಲ ಪ್ರೇ ನಾವು ಮರಣಿಸಿದ ನಂತರ ಸಹ ದೇವರು ನಮಗೆ ಕೊಟ್ಟೇ ಕೊಡ್ತಾನೆ ಅಂತ ಒಂದು ನಿರೀಕ್ಷೆಯಿಂದ ನೀರು. ಅದರಿಂದ ನೋಡಿ ಎಫೆಸ 1ನೇ ಅಧ್ಯಾಯ 3ನೇ ವಚನ ಕೊನೆಯ ವಚನ, ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನ ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು
ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ನೋಡಿ, ಇಲ್ಲಿ ಏನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ತಂದೆಯಾಗಿರೋದನ್ನೇ ಸ್ತೋತ್ರ. ಆದರೂ ಪರಲೋಕದಲ್ಲಿನ ಸಕಲ ಆತ್ಮೀಯ ವರವನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಅಂದರೆ, ಈಗ ಪ್ರೀತಿ, ನೀನು ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ ಮಾಡು ಅಂತ ವಾಕ್ಯ. ಅದೇ ರೀತಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬರನ್ನ ಪ್ರೀತಿಸ್ತಾ ಇದ್ರು. ನಾವು ಸಹ ಈ ಭೂಲೋಕದಲ್ಲಿ ನಾವೇನು ಮಾಡಬೇಕು, ಪ್ರೀತಿಸಬೇಕು. ಪ್ರತಿಯೊಬ್ಬರನ್ನ ನಾವು ಪ್ರೀತಿಸಬೇಕು. ಅವ್ರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ನಾವು ಪ್ರೀತಿಸಬೇಕು. ಯಾಕಂದರೆ ಅಪೊಸ್ತಲರು ಪ್ರತಿಯೊಬ್ಬರನ್ನ ಪ್ರೀತಿಸ್ತಾ ಇದ್ರು. ಯೇಸು ಕ್ರಿಸ್ತನ ವೈರಿಗಳನ್ನು ಪ್ರೀತಿಸಿದಾಗ ಅದೇ ರೀತಿ ಸಿಲುಬೆಲೆ ಅವರು ಪ್ರೀತಿಸಿದ್ರು. ತನ್ನ ಕೇಡು ಮಾಡೋರನ್ನ ಅವ್ರನ್ನ ಕ್ಷಮಿಸಿದ್ರು. ನಾವು ಪ್ರತಿಯೊಬ್ಬರನ್ನ ಪ್ರೀತಿಯ ಮೂಲಕವಾಗಿ ನಾವು ಬೆಲೆ ಕೊಡಬೇಕು. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಲೋಕದಲ್ಲಿ ಯಾವುದೋ ರೂಪದಲ್ಲಿ ನಾವು ಸಹ ಮನುಷ್ಯನ ಬಗ್ಗೆ ಚಿಂತೆ ಮಾಡಿ ಯಾವುದೋ ರೂಪದಲ್ಲಿ ಅವರಿಗೆ ಸತ್ಯವಾಕ್ಯವನ್ನು ಸಾರಬೇಕು ಅಂತ ಈ ಒಂದು ಸಂದೇಶ ನಮ್ಮೆಲ್ಲರಿಗೂ ತಿಳಿಸ್ತದೆ. ಅದಕ್ಕೆ ಮನುಷ್ಯನೇ, ನಿನ್ನ ಬಗ್ಗೆ ಯಾರ್ಯಾರು ಚಿಂತಿಸ್ತಾರೆ ನಿನಗೆ ಗೊತ್ತಾ? ಇಷ್ಟು ಜನರು ಚಿಂತಿಸ್ತಾವಾಗ ಮನುಷ್ಯನು ಸ್ವನೀತಿಯನ್ನು ಚಿಂತೆ ಮಾಡಿಕೊಂಡು ನಾನು ಏನು ಮಾಡಲಿ, ಏನು ತಿನ್ನಲಿ, ಏನು ಕುಡಿಲಿ ಅಂತ ಇದ್ರ ಬಗ್ಗೆ ಚಿಂತೆ ಮಾಡ್ತಾನೆ ಹೊರತು ದೇವರ ಕೆಲಸದ ಬಗ್ಗೆ ಚಿಂತೆ ಮಾಡ್ತಾರೆ. ಏನಕ್ಕೆ ದೇವರು ಈ ಲೋಕದ ಕೋಟಿ ದೇವದೂತರಿಗೂ ಸಹ ದೇವರು ಯಾಕೆ ಮನುಷ್ಯರ ನಮಗೆ ಇಂಥ ಸುವಾರ್ತೆ ಸಾರುವಂಥ ಭಾಗ್ಯವನ್ನು ಅನುಗ್ರಹಿಸ್ತಾನಂದರೆ, ದೇವರು ನನ್ನ ಮೇಲೆ ನಿನ್ನ ಮೇಲೆ ಒಂದು ಒಳ್ಳೆಯ ಒಪಿನಿಯನ್ ನಂಬಿಕೆ ಇಟ್ಟಿದ್ದಾನೆ. ನನ್ನ ಮಕ್ಕಳು, ಯಾಕಂದರೆ ಮನುಷ್ಯರಿಗೆ ಹೋಗಿ ಸಹಾದ್ರೆ ಅವ್ರಿಗೆ ಗೊತ್ತಾಗ್ತದಂತ. ಈಗ ಮತ್ತಾಯನ ದೇವರು ಕರೀತಾರೆ. ಯಾಕೆ? ಅವನೊಬ್ಬ ಯಹೂದ್ಯನು. ಆ ಯಹೂದ್ಯನಿಗೆ ಹೋಗಿ ಸುವಾರ್ತೆ ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ಮತನ್ನ ಆರಿಸ್ಕೊಳ್ತಾರೆ ದೇವರು. ಹೌದು. ಅದೇ ರೀತಿ ಇವತ್ತು ದೇವರು ನಿನ್ನನ್ನು ಆರಿಸ್ಕೊಂಡು ಈ ಒಂದು ಸುವಾರ್ಥ ಸೇವೆ ಕೊಟ್ಟಿದ್ದಾನೆ. ದೇವರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನೆ. ಅದರಿಂದ ಇನ್ನು ಮುಂದಾದರೂ ಸಹ ನಾವು ನಮ್ಮ ಬಗ್ಗೆ ಚಿಂತೆ ಮಾಡದೆ ನಾವು ಇದರ ಹಾಗೆ ಮನುಷ್ಯರ ಬಗ್ಗೆ ಚಿಂತೆ ಮಾಡೋಣ. ಹೇಗಾದರೂ ಮಾಡಿ ಈ ಬೆಂಕಿಯ ಬಾಯಿಂದ ಇವ್ರನ್ನ ತಪ್ಪಿಸ್ಬೇಕಂತ ಚಿಂತೆ ಮಾಡುತ್ತಾ ಈಗ ದೇವರ ಸೇವೆ ಮಾಡಲಿ. ಇವತ್ತು ಯಾವುದೇ ಸುವಾರ್ತೆ ಸಾರಲಿ, ದೇವರ ಕೆಲಸವನ್ನು ಏನು ಮಾಡಲಿಲ್ಲ ನಾನು ಅಂತ ದಿನನಿತ್ಯ ಹೆಚ್ಚಾಗಿ ನಾವು ದೇವರ ಒಂದು ಕೆಲಸದ ಬಗ್ಗೆ ಚಿಂತೆ ಮಾಡುತ್ತಾ ಈ ಲೋಕದ ಯಾತ್ರೆಯನ್ನು ಮುಗಿಸೋಣ ಅಂತ ಹೇಳ್ತಾರೆ. ಈ ವಾಕ್ಯದ ಮೂಲಕ ದೇವರು ನನ್ನನ್ನು ಆಶ್ವಸ್ತಿಂಬರಾಗಿರುತ್ತಾ ಈ ಮಾತನ್ನು ಎಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳ್ತಾರೆ. ವಾಕ್ಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸೋಣಪ್ಪ. ಎಲ್ಲರ ಕಣ್ಣುಗಳು ಮುಚ್ಚೋಣಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳಪ್ಪ. ತಂದೆ, ಅಲ್ಪ ಸಮಯ ನಿನ್ನ ಬಗ್ಗೆ ದೇವರೇ ನಿನ್ನ ಮಕ್ಕಳಿಗೆ ತಿಳಿಸಲ್ಪಟ್ಟಿದ್ದೀನಿ. ಮನುಷ್ಯನೇ, ನಿನ್ನ ಬಗ್ಗೆ ಯಾರ್ಯಾರು ಚಿಂತಿಸ್ತಾರೆ ನಿನಗೆ ಗೊತ್ತಾ ಎಂಬ ವಿಷಯಗಳ ಕುರಿತು ತಂದೆ ಪ್ರತಿಯೊಬ್ಬರಿಗೂ ಕೂಲಂಕುಷವಾಗಿ ದೇವರಾತ್ಮನ ಮೂಲಕವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಪ್ಪ. ಯಾರೆಲ್ಲ ಈ ಮಾತನ್ನು ಕೇಳಿದರೋ ದೇವರೇ, ಇದನ್ನು ಅರ್ಥ ಮಾಡಿಕೊಂಡು ಅನೇಕರಿಗೆ ಈ ಒಂದು ಮಾತುಗಳನ್ನು ಶೇರ್ ಮಾಡಲಿಪ್ಪ. ಅನೇಕರು ಇದನ್ನು ಅರ್ಥ ಮಾಡಿಕೊಂಡು ಜೀವಿಸಲ್ಪಡಲಿ ದೇವರೇ. ಅಪ್ಪ, ಕರ್ತನೆ ತಿರುಗಂದ ಆವೃತ್ತಿ ನನಗಿಂತ ಅವಕಾಶವನ್ನು ನಿನ್ನ ಒದಗಿಸಿಕೊಡೋದಕ್ಕಾಗಿ ನಿಮಗೆ ವಂದನೆಗಳಪ್ಪ. ತಂದೆ, ಪ್ರತಿನಿತ್ಯ ನಿನ್ನ ಮಾತುಗಳಲ್ಲಿರುವಂಥ ಪ್ರತಿಯೊಬ್ಬ ದೇವ ಸೇವಕರಿಗಾಗಿ ಪ್ರಾರ್ಥಿಸ್ತೇನೆ. ಅವರೆಲ್ಲರೂ ನಿನ್ನ ಬಲಪಡಿಸಿ ನಡೆಸಪ್ಪ ದೇವರೇ. ಅವರೆಲ್ಲ ಕೊರತೆಗಳು ನೀಗಲ್ಪಡಲಿ. ವಿಶೇಷವಾಗಿ ದೇವರೇ, ರಾಮನವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರ ಸೇವೆಯನ್ನು ಆಶ್ರಯಿಸಿ ತಂದೆ. ಇನ್ನೂ ಅನೇಕ ಕಡೆ ಈ ಕರ್ನಾಟಕದ ಸತ್ಯವಾಕ್ಯನ ಸಾರುವಾಗ ಆತನಿಗೆ ಬೇಕಾದ ಬಲವನ್ನು ಚೇತಿಗಳನ್ನು ಒದಗಿಸಿಕೊಡುತ್ತದೆ. ಇದರಿಂದ ಆವೃತ್ತಿ ಇಲ್ಲಿ ಕೂಡಿ ಬಂದ ಎಲ್ಲ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರನ್ನ ಚಿಕ್ಕವರು ಮೊದಲು ದೊಡ್ಡವರ ತನಕ ನೀವು ಆಶ್ರಯಿಸಲ್ಪಡಿಯಪ್ಪ. ಅದೇ ರೀತಿ ದೇವರೇ, ಇದನ್ನು ಉಸ್ತಿವಾರ ವಹಿಸಿಕೊಂಡಿರುವಂಥ ದೇವರೇ, ಆಗಿನ ಮಗಳ ರೇಖಾವ್ರಿಗಾಗಿ ಪ್ರಾರ್ಥಿಸ್ತೇನೆ. ಆ ಸೃಷ್ಟಿಗೂ ಸಹ ಒಳ್ಳೆ ಆರೋಗ್ಯನ ಕೊಟ್ಟು ನಡೆಸು. ಈ ಸೇವೆಯನ್ನು ಕರ್ತನೆ ಬಲವಾಗಿ ಇನ್ನೂ ಅದ್ಭುತವಾದ ರೀತಿ ಮಾಡಲಿಕ್ಕೆ ಅವರು ಬಲವನ್ನು ಚೈತನ್ಯವನ್ನು ದಯಪಾಲಿಸಪ್ಪ. ತಿರುಗಿದ ಆವೃತ್ತಿ ಈ ದಿನ ಪ್ರಾರ್ಥನೆ ಮಾಡಿದಂಥ ಹಾಡುಗಳನ್ನು ಹೇಳಿದಂಥ ಪ್ರತಿಯೊಂದು ಮಕ್ಕಳನ್ನು ನೀವು ಮಾಡ್ಕೊಳ್ತೀನಪ್ಪ. ಪ್ರತಿಯೊಬ್ಬರಿಗೂ ದೇವರೇ, ಈ ಲೋಕದಲ್ಲಿ ದೇವರೇ ಹೌದು ಸ್ವಾಮಿ ಆ ರೀತಿ ಅವರನ್ನ ಬಲಪಡಿಸಿ ನಡೆಸಪ್ಪ ದೇವರೇ. ನಮ್ಮೆಲ್ಲರೂ ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಜಯ ಕೊಡೋದಕ್ಕಾಗಿ ವಂದನೆ. ಯೇಸುವಿನ ಪವಿತ್ರ ನಾಮದ ತಂದೆ, ಆಮೇಲೆ. ಕರ್ತನ ಆಶೀರ್ವಾದ ಕೊಡೋಣ. ನಮ್ಮ ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಸಮಾಧಾನ ಐಕ್ಯತೆಯು ನೆರೆದು ಬಂದ ಎಲ್ಲ ಮಕ್ಕಳಿಗೂ ನಿತ್ಯ ಕಾಲ ಇರಲಿ.